ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ರ ಪ್ರಯುಕ್ತ ಸಿಟಿವಿಯ ಒಂದು ವಿನೂತನ ಪ್ರಯತ್ನವಾಗಿ ಮಾರ್ಚ್ ತಿಂಗಳ ಅಂದರೆ ಮಾರ್ಚ್ 1ರಿಂದ 31ರವರೆಗೂ 31 ಜನ ಮಹಿಳಾ ಸಾಧಕಿಯರನ್ನ ನಾವು ಪರಿಚಯಿಸ್ತಾ ಇದ್ದೀವಿ. ಸೊ ಈ ಒಂದು ನಮ್ಮ ವಿನೂತನ ಪ್ರಯತ್ನ ತುಂಬ ಚೆನ್ನಾಗಿ ಜರ್ನಿ ನಡೀತಾ ಇದೆ. ವಿನೂತನವಾದಂತಹ ಈ ಪ್ರಯತ್ನದಲ್ಲಿ ಸಾಕಷ್ಟು ಮಹಿಳೆಯರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ, ನಮ್ಮ ಒಂದು ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ, ಅವರ ಒಂದು ಅನುಭವಗಳನ್ನು ಸಾಧನೆಗಳನ್ನು ಸಮಾಜಕ್ಕೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ನಿಟ್ಟಿನ ನಮ್ಮ ಪ್ರಯತ್ನದಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮತ್ತೊಬ್ಬ ಮಹಿಳಾ ಸಾಧಕಿ. ಇವರ ಬಗ್ಗೆ ಹೇಳಬೇಕಂದ್ರೆ ಬಹುಶಃ ಮಾತುಗಳೇ ಸಾಕಾಗಲ್ಲ, ಪದಗಳು ಸಾಕಾಗೋದಿಲ್ಲ. ಯಾಕೆ ಅಂದರೆ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಮಹಿಳೆಯರು ಕೆಲವೊಂದು ಮಿತ್ಸ್ ಅಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ನಾನು ಓದಿಲ್ಲ, ನನಗೇನು ಗೊತ್ತಿಲ್ಲ, ನನಗೆ ಹೊರಗಿನ ಪ್ರಪಂಚ ತಿಳಿದಿಲ್ಲ, ನನಗೆ ಯಾರು ಸಪೋರ್ಟ್ ಇಲ್ಲ, ಇವೆಲ್ಲ ಕಾರಣಗಳು ಸಾಕಷ್ಟು ಮಹಿಳೆಯರಲ್ಲಿ ತಲೆಯಲ್ಲಿ ಓಡ್ತಾ ಇರುವಂಥದ್ದು ನಾನು ಕೇಳಿರ್ಪಟ್ಟಿರೋದು, ನೀವು ಸಹ ನೋಡಿರುವಂಥದ್ದು, ಕೇಳಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಬರೀ 10th ಓದ್ಕೊಂಡು, ಇದು ಬರೀ 10th ಅಂದಲ್ಲ, ಅವರ ಸಾಧನೆ ನೋಡಿದ್ರೆ ಯಾವ IASಗೂ ಏನು ಕಡಿಮೆ ಇಲ್ಲ, ಯಾವ KASಗೂ ಏನು ಕಡಿಮೆ ಇಲ್ಲ, ಯಾವ ಸೈಂಟಿಸ್ಟ್ಗೂ ಏನು ಕಡಿಮೆ ಇಲ್ಲ. ಯಾಕಪ್ಪ ಇಷ್ಟೆಲ್ಲ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ಈ ಸಾಧಾರಣ ಮಹಿಳೆ ಹೇಳಿದೆ ನಾನು 10th ಅಷ್ಟೇ ಓದಿರೋದು ಮೇಡಮ್ ಅಂತ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಅಂದ್ರೆ ನಂಬ್ತೀರಾ? ಎಸ್, ನಂಬಲೇಬೇಕು. ಆ ಅತಿಥಿ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು ರೈತ ಮಹಿಳೆ. ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಹೆಸರನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿದಂಥವರು, ರಾಷ್ಟ್ರ ಮಟ್ಟದಲ್ಲಿ ತಿಳಿಸಿದಂಥವರು, ಮಹಿಳೆ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ನಿರೂಪಿಸಿದಂತಹವರು. ಅವರೇ ನನ್ನ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಗೌರಮ್ಮ ಮೇಡಮ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ. ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೇಡಮ್. ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಅನಂತವಾದಂತಹ ಧನ್ಯವಾದಗಳು ಮೇಡಮ್. ನಿಮ್ಮ ಮುಂದೆ ಮಾತಾಡ್ತಾ ಇದ್ರೆ ನಾನು ಇಷ್ಟೋ ಜನನ ಇಂಟರ್ವ್ಯೂ ಮಾಡಿದ್ದೀನಿ, ಮಾತಾಡಿದ್ದೀನಿ. ಬಟ್ ಇವತ್ತು ಒಂದು ಹೊಸ ಅನುಭವ ನನಗಾಗ್ತಾ ಇದೆ. ನನಗೆ ಗೊತ್ತಿಲ್ಲದಂತಹ ಒಂದು ಮನಸ್ಸಿನಲ್ಲಿ ಭಾವುಕತೆ ಬರ್ತಾ ಇದೆ. ಯಾಕೆ ಅಂದರೆ ಮೇಡಮ್, ನೀವು ರೈತ ಮಹಿಳೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂಥವ್ರು. ಅದರಲ್ಲಿ ಮೇಡಮ್ ಅವ್ರ ಬಗ್ಗೆ ನಾನು ಬ್ರೀಫ್ ಇಂಟ್ರಡಕ್ಷನ್ ಆದರೆ ಕೊಡ್ತೀನಿ. ಮೇಡಮ್ ಅವರ ಪೂರ್ಣ ಹೆಸರು ಗೌರಮ್ಮ, ವೈಫ್ ಆಫ್ ನಂಜುಂಡಪ್ಪ. ಇವರು ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ನಿಯರ್ ಬೈ ಇರುವಂತಹ ಕೊತ್ತನೂರಿನಲ್ಲಿ ಜೀವನ ನಡೆಸ್ತಾ ಇರುವಂತಹ ಒಬ್ಬ ಸಾಧಾರಣ ಮಹಿಳೆ. ಬಟ್ ಸಾಧಾರಣ ಮಹಿಳೆಯ ಹಿಂದೆ ಸಾಕಷ್ಟು ಸಾಧನೆಗಳಿವೆ ಮೇಡಮ್. ಈ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಪ್ರಶ್ನೆ ಏನು ಅಂತಂದರೆ, ನೀವು ಸಾವಯವ ಕೃಷಿಯಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥವ್ರು, ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂತಹ ಮಹಿಳೆ. ನಿಮಗೆ ಈ ಸಾವಯವ ಕೃಷಿ ಅನ್ನೋದು ಮಾಡಬೇಕು ಅನ್ನೋ ಒಂದು ಐಡಿಯಾ, ಅಂದರೆ ನಿಮಗೆ ಆ ಒಂದು ಆಲೋಚನೆ ಹೇಗೆ ಬಂತು ಮೇಡಮ್? ಈಗ ಆಲೋಚನೆಕ್ಕಿಂತ ಆರಂಭದಲ್ಲೇ ಇರಬೇಕು. ನಾವು ರೈತರು ಯಾವಾಗ್ಲೂ ಆರಂಭದಲ್ಲೇ ಇರಬೇಕು. ನಾನು ಅಲ್ಲಿ ಕೃಷಿ ಬಿಟ್ರೆ ನನಗೇನು ಗೊತ್ತಿಲ್ಲ. ಅಪ್ಪ ಅಮ್ಮನಲ್ಲಿ ಕೃಷಿ, ಇಲ್ಲಿ ಬಂದ ಮೇಲೂ ಇಲ್ಲಿ ಕೃಷಿ ಮಾಡ್ತಿದ್ವಿ. ಈಗ ಆಮೇಲೆ 2012ರಲ್ಲಿ ಅದಕ್ಕೂ ಮುಂಚೆ ನಾವು ದ್ರಾಕ್ಷಿ ಹಾಕಿದ್ವಿ, ಕೆಮಿಕಲ್ ಹೊಡಿತಿದ್ವಿ. ಅಲ್ಲಿ ಬಂದಿತ್ತು ಔಷಧಿಗಳಿಗೆ, ಬೇಸಾಯಗಳಿಗೆಲ್ಲ ಸರಿ ಹೋಗ್ತಿತ್ತು. ಅದು ಏನ್ ಮಾಡ್ಬೇಕು ಅನ್ನೋದು ನಂಗೆ ದಾರಿ ತೋಚ್ತಾ ಇಲ್ಲ. ಆಗ ಭಾರತೀಯ ಕಿಸಾನ್ ಸಂಘಕ್ಕೆ ಸೇರಿದೆ. ಅವಾಗ ನನಗೆ ಸ್ಟಾರ್ಟಿಂಗ್ ಕಳಿಸ್ಕೊಟ್ರು, ಟ್ರೈನಿಂಗ್ ಹೋಗ್ಬಿಟ್ಟು ಬಮ್ಮ, ಹಿಂಗೆ ಆರ್ಗ್ಯಾನಿಕ್ ಸಾವಯವ ಕೃಷಿ ಮಾಡ್ತಾ ಇದೀವಿ, ನೀವು ಟ್ರೈನಿಂಗ್ ಕಳಿಸು ಅಂತ ಗುಲ್ಬುರ್ಗಿ ಕೃಷ್ಣಣ್ಣ, ಮೈಪ್ನಲ್ಲಿ ಕೃಷ್ಣಣ್ಣ ಎಲ್ಲ ಕಳಿಸ್ಕೊಟ್ರು ನನ್ನನ್ನು. ಕಳಿಸ್ಕೊಟ್ಟಾಗ ನನಗೆ ಏನಿದು ಆರ್ಗ್ಯಾನಿಕ್ ಮಾಡ್ತಾರಲ್ಲ, ಏನಪ್ಪ ಇದೊಂದು ತಲೆನೋವು ಅಂತಂದ್ಬಿಟ್ಟು ಸ್ಟಾರ್ಟಿಂಗ್ ನನ್ಗೆ ಸ್ವಲ್ಪ ಭಯ ಆಯ್ತು, ಹೆದರಿಕೆ. ನಾವು ನಮ್ಮ ಯಜಮಾನ್ರು ಪರವಾಗಿಲ್ಲ ಹೋಗ್ಬಿಟ್ಟು ಬೋಗು ಅಂತಂದ್ರು. ಸರಿ, ಆಗ ಹೋಗ್ದಾಗ 12 ಜೀವಾಮೃತ ಮಾಡೋದು ಹೇಗೆ, ಗೋಕುಪಾಮೃತ ಮಾಡೋದು ಹೇಗೆ, ನಾವ್ ಹಿಂದೆ ಏನ್ ಮಾಡ್ತಿದ್ವಿ, ಈಗ ಹಿಂದೆ ಏನ್ ಮಾಡ್ತಿದ್ವಿ ಅಂದ್ರೆ ನೆಲಕ್ ಬಿದ್ರೆ ನಾವು ಅಪ್ಪ ಮಣ್ಣಾಕ್ತಿದ್ವು, ಮಣ್ಣಾಕ್ತಿದ್ರು. ಈಗ ಏನ್ ಮಾಡ್ತಿದ್ರಿ, ಮಣ್ಣಾಕಿದ ತಕ್ಷಣನೇ ನಮ್ಮಕ್ಕ ಅಲರ್ಜಿ, ಇನ್ಫೆಕ್ಷನ್ ಆಗ್ತದೆ. ನೋಡಿ ಯಾವ ರೀತಿ ನಾವು ಭೂಮಿನ ಹಾಳು ಮಾಡಿದೀವಿ ಅಂತಂದ್ರೆ ಅದು ಹೇಳ್ಕಣಕ್ ಸಾಧ್ಯ ಇಲ್ಲ. ಅಷ್ಟೊಂದು ಈಗ ಭೂಮಿ ತಾಯಿಗೆ ಏನ್ ಹಾಕಿರೋ ಅವಳು ಪುನಃ ನಮ್ಗೆ ವಾಪಸ್ ಕೊಡ್ತಾಳೆ. ಹೌದು, ಖಂಡಿತ. ನನ್ ಮಗನೇ ನನ್ಗೆ ಹಾಕಿದ್ಯಾ, ನಿನ್ ಮಕ್ಳಿಗೆ ಹಾಕ್ತೀನಿ ಇರು ಅಂತ. ಈಗ ಇದೆಲ್ಲ ನೋಡಿದಾಗ ಅದಕ್ಕೂ ಮುಂಚೆ ನಮ್ಗೆ ಮೈಕೈ ನೋವು 15 ದಿವಸಕ್ಕೊಂದ್ಸರಿ ನನ್ನ ಮೊಮ್ಮಕ್ಕಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇದೆಲ್ಲ ತೊಂದರೆ ಆಗ್ತಾ ಇತ್ತು. ಆಗ ಒಂದು ಕ್ಷಣ ನಾನು ಕಳ್ಳೆಗಿಡ್ದಾಗ ಸೊಪ್ಪು ಹಾಕಿದ್ದೆ. ಆ ಸೊಪ್ಪು ತಿಂದ ಮೇಲೆ ನಮ್ಗ ಆಟೋಮೆಟಿಕ್ ಆಗಿ ಏನೋ ಒಂಥರ ಅನುಭವ ಆಯ್ತು. ಅನುಭವ ಆದಾಗ ಹಂಗ ನನ್ಗೆ ಗೊತ್ತಾಯ್ತು,
ಜೀವಾಮೃತ ಎಗರಿಸ್ಬೇಕಾದ್ರೆ ನಂಗೆ ಏನೋ ಒಂಥರ ಹಿಂಸೆ ವಾಸನೆ ಇದೆಲ್ಲ ನನ್ಗೆ, ಯಾಕಂದ್ರೆ ಆ ತರದ ಕೆಲಸ ಏನೂ ಮಾಡಿಲ್ಲ. ಅಪ್ಪ ಅಮ್ಮ ಮನೇಲಿ ನಾನೇನು ಮಾಡಿಲ್ಲ. ಅದೆಲ್ಲ ಸಗಣಿ ಗೊಬ್ಬರ ಹಾಕ್ತಿದ್ವಿ, ಗೋಡ್ ಹೊಡಿತಿದ್ವಿ, ಕೃಷಿ ಮಾಡ್ತಿದ್ವಿ. ಆ ತರ ಮಾಡಿದಾಗ ನಾನು ಅಪ್ಪ ಅಮ್ಮ ಮಾಡ್ತಿದ್ದು, ಅತ್ತೆ ಮಾವ ಮಾಡ್ತಿದ್ದು ಕೃಷಿನೇ ನಾನು ಯಾಕೆ ಮಾಡಬಾರ್ದು? ನಾನು ಈಗ ಎಲ್ಲೋ ಕೊಂಡ್ಕೊಂಬಂದ್ ಹಾಕೋದಕ್ಕಿಂತ ನಾನೇ ಬೆಳೆದ್ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವು ನಿಲ್ಲಿಸಿದಾಗ ನಾನು ಅವಾಗ ಹೊಸ 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 ಔಷಧಿಗಳು ಕಂಡು ಹಿಡಿಯೋದು, ಹೊಸ ಜೀವಾಮೃತ, ಗೋಕುಪಾಮೃತ, ಎರೆಹುಳು ಗೊಬ್ಬರ, ಜಲ, ಎರೆಹುಳು ಜಲ ಇದೆಲ್ಲ ಕೊಡ್ತಾ ಬಂದಾಗ ನನ್ನ ಭೂಮಿ ಆಟೋಮೆಟಿಕ್ ಆಗಿ ಸೊರೈತು. ಈಗ ಎಲ್ಲಾ ತರದ ಸೊಪ್ಪುಗಳು, ತರಕಾರಿಗಳೆಲ್ಲ ನಾನೇ ಬೆಳ್ಕಂತೀನಿ. ಹೌದು ಮೇಡಮ್, ಗೊತ್ತು ನಮ್ಗೂ ಆ ವಿಚಾರ. ನಾನು ಬಂದು ನೋಡ್ದೆ ಕೂಡ. ನಾನು ನಿಮ್ಮನ್ನ ಭೇಟಿ ಮಾಡಕ್ ಬಂದಾಗ ನೀವು ಏನೋ ಕಾರ್ಯಕ್ರಮದಲ್ಲಿ ಬಿಸಿ ಇದ್ರಿ, ಪಾಪ ತುಂಬಾ ಟಯರ್ಡ್ ಆಗಿದ್ರಿ. ಹಾಗಾಗಿ ನಾನು ಅವತ್ತು ಸುಮ್ಮನೆ ನಿಮ್ ಪರಿಚಯ ಮಾಡ್ಕೊಂಡು ನಿಮ್ಮ ಮನೆ ಹಿಂದೆ ತೋಟ ಎಲ್ಲ ನೋಡ್ಕೊಂಡು ನೀವು ಹಾಕಿದಂತಹ ಸೊಪ್ಪುಗಳನ್ನೆಲ್ಲ ನೋಡ್ಕೊಂಡು ಬಂದೆ. ನನಗೂ ಸಹ ತುಂಬಾ ಖುಷಿ ಆಯ್ತು. ಎಲ್ಲೋ ಒಂದು ಕಡೆ ಅಂತ ಒಂದು ವಾತಾವರಣದಲ್ಲಿ ನಾವು ಸಹ ಇರಬೇಕು ಅನ್ನಿಸ್ತು. ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ ಮೇಡಮ್, ನಿಮ್ಗೆ ಇಷ್ಟೊಂದು ಪ್ರಶಸ್ತಿಗಳು ಬಂತಲ್ಲ, ನಾನು ಮೇಡಮ್ ಪ್ರಶಸ್ತಿಗಳು ಸ್ವಲ್ಪ ಒಂದು ನಿಮಿಷ ನಿಮ್ಗೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಯಾಕೆಂದ್ರೆ ನಮ್ಗೇನೋ ಗೊತ್ತಿಲ್ಲ ಅನ್ನೋರು ಇಷ್ಟು ಸಾಧನೆ ಮಾಡಿರ್ಬೇಕಾದ್ರೆ, ಈ ಆಧುನಿಕ ಯುಗದಲ್ಲಿ ಎಲ್ಲ ಅನುಕೂಲ ಇರಬೇಕಾದ್ರೆ ಯಾಕೆ ಮಹಿಳೆಯರು ಸಕ್ಸಸ್ ಅನ್ನ ಪಡಿಬಾರ್ದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಕೇಳಿಸ್ಕೊಳ್ಳಿ. ಮೇಡಮ್ಗೆ ಬಂದಿರುವಂತಹ ಅವಾರ್ಡ್ಸು ಮಹಿಳಾ ಕಿಸಾನ್ ಅವಾರ್ಡ್ 2018ರಲ್ಲಿ ಬಂತು. ಅದು ಪ್ರಸಾರ ಭಾರತಿಯಿಂದ. ಮತ್ತೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2018ರಲ್ಲಿ ಬಂತು. ಸಂಕ್ರಾಂತಿ ಹಬ್ಬ ಮತ್ತು ಒಕ್ಕಲಿಗರ ಹಬ್ಬ ಅದರಲ್ಲಿ ಮತ್ತು ಪ್ರಶಸ್ತಿ ಬಂತು. ಸಾಮಾನ್ಯ ರೈತ ಅಸಾಮಾನ್ಯ ಪ್ರಶಸ್ತಿ ಬಂದಿದೆ. ಕೃಷಿಕರ ಶ್ರೇಷ್ಠ ಪ್ರಶಸ್ತಿ 2020-21ರಲ್ಲಿ ಬಂದಿದೆ. ಮತ್ತೆ ಕೃಷಿ ತಾಂತ್ರಿಕ ತಜ್ಞರ ಸಂಸ್ಥೆ ಬೆಂಗಳೂರು ಇವರಿಂದ ಸುವರ್ಣ ಮಹೋತ್ಸವ ವರ್ಷ 2018ರಲ್ಲಿ ಪ್ರಶಸ್ತಿ ಬಂದಿದೆ. ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರಶಸ್ತಿ ಬಂದಿದೆ. ಇನ್ನೂ ಒಂದು ಪ್ರಶಸ್ತಿ ಹೇಳಿದ್ರೆ ಮಹಿಳಾ ಕಿಸಾನ್ ಅವಾರ್ಡ್ ಅಂತ ಹೇಳಿಬಿಟ್ಕೊಟ್ಟಿದ್ದಾರೆ. ಅದು ಸಹ ರಾಷ್ಟ್ರ ಮಟ್ಟದಲ್ಲಿ ಬಂದಿರುವಂತಹ ಒಂದು ಅವಾರ್ಡ್. ಇಷ್ಟೇ ಅಲ್ಲ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮೇಡಮ್ ಅವ್ರನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ. ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ರೈತ ಮಹಿಳೆ ಏನಕ್ಕೂ ಕಮ್ಮಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇದರ ವತಿಯಿಂದ ನಾನು ಮೇಡಮ್ಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇಷ್ಟೆಲ್ಲ ಪ್ರಶಸ್ತಿಗಳು ಬಂತಲ್ಲ ನಿಮಗೆ, ಒಬ್ಬ ಸಾಧಾರಣ ಮಹಿಳೆಗೆ ಇಷ್ಟೊಂದು ಪ್ರಶಸ್ತಿಗಳು ಬಂದಾಗ ನಿಮ್ಮ ಸಾಧನೆ ಅದರಿಂದ ಇರೋದು ನಿಮ್ಮ ಸಾಧನೆ, ನಿಮ್ಮ ಕಷ್ಟ, ನಿಮ್ಮ ಒಂದು ತಿಳುವಳಿಕೆ ಅದರಿಂದ ಇದೆ. ಈ ತರ ಪ್ರಶಸ್ತಿಗಳು ಬಂದಾಗ ನಿಮ್ಮ ಮನಸ್ಸಿಗೆ ಯಾವ ರೀತಿ ನೀವು ಭಾವುಕರಾದ್ರಿ? ನೀವು ಯಾವ ರೀತಿ ಮನಸ್ಸಲ್ಲಿ ಫೀಲ್ ಆದ್ರಿ ಮೇಡಮ್? ನೀವು ಖುಷಿ ಆಯ್ತಮ್ಮ, ಯಾಕಂದ್ರೆ ಖುಷಿ ಬಿಟ್ರೆ ನಮ್ಗೇನು ಗೊತ್ತಿಲ್ಲ. ಹೌದು, ಅದು ಬಿಟ್ರೆ ಏನು ಗೊತ್ತಿಲ್ಲ. ನಾನು ಏನಾದ್ರೂ ಮಾಡ್ಬೇಕಾದ್ರೆ ನಾನು ಇದರಿಂದಲೇ ಭೂಮಿ ತಾಯಿನಿಂದಾನೇ ನಾವು ಭೂಮಿ ಕೆರೆದು ತಿನ್ನೋ ನಾವು ರೈತರು ಅಲ್ವಾ, ಅದರಿಂದಲೇ ನಾನು ಉಪಯೋಗ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಆದಷ್ಟು ನಾನು ಭೂಮಿ ಮೇಲೆ ನಾನು ಡಿಪೆಂಡ್ ಆದೆ. ಅದು ಪ್ರಶಸ್ತಿಗಳು ಅಂತಂದ್ರೆ ನಾವು ಇಲಾಖೆಗಾಗ್ಲಿ ಸಂಘ ಸಂಸ್ಥೆಗಳಾಗ್ಲಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ಬೇಕು. ಹೌದು, ಯಾಕಂದ್ರೆ ನೀವು ಹೋಗಿ ಕೇಳಿದ್ದಲ್ಲ, ಅವರು ನಿಮ್ಮನ್ನ ಗುರುತಿಸಿ ಕೊಟ್ಟಿರುವಂತದ್ದು. ಹೌದು ಮೇಡಮ್, ಇದು ಸುಲಭದ ಸಾಧನೆ ಅಲ್ಲ, ನಿಮ್ಮನ್ನು ಗುರುತಿಸಿ ಕೊಟ್ಟಿರುವಂತದ್ದು. ನೀವು ಅಷ್ಟು ಸಾಧನೆ ಮಾಡಿದೀರಾ. ನೀವ್ ಹೇಳ್ತಾ ಇದ್ರಲ್ಲ, ನನ್ಗೇನು ಗೊತ್ತಿಲ್ಲ, ಕೃಷಿ ಒಂದೇ ಗೊತ್ತಿರೋದಂತ. ನೀವು ಕೃಷಿ ಗೊತ್ತಿರೋದು ಒಂದೇ ಆದ್ರೂ ಅದರ ಬಗ್ಗೆ ಆಳವಾಗಿ ನೀವು ಅಧ್ಯಯನ ಮಾಡಿದ್ದೀರಾ. ಆಳವಾಗಿ ಆ ಒಂದು ಜ್ಞಾನ ನಿಮ್ಗಿದೆ. ಈಗ ಎಷ್ಟೋ ಜನ ಇವತ್ತು ಏನು ಕಮರ್ಷಿಯಲ್ ಕ್ರಾಪ್ಸ್ ಎಲ್ಲ ಬೆಳೀತಾರೆ, ಬಹುಶಃ ಅವ್ರಿಗೂ ಸಹ ನಿಮ್ಮಷ್ಟು ಜ್ಞಾನ ಇಲ್ಲ. ಅವ್ರಿಗೆ ಒಂದು ಇಂಥ ಕಮರ್ಷಿಯಲ್ ಆಗಿ ಬೆಳೆ ಬೆಳಿಬೇಕು, ಇಷ್ಟೊಂದು ಔಷಧಿ ಹೊಡಿಬೇಕು ಅಂತ ಗೊತ್ತಿದೆ ಅಷ್ಟೇ ಅವ್ರಿಗೆ. ಬಟ್ ನಿಮ್ಮಷ್ಟು ಆಳವಾದ ಜ್ಞಾನ ಅವ್ರಿಗಿಲ್ಲ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಚಾರ ಏನಂದ್ರೆ ಮೇಡಮ್, ಈಗ ಸಾವಯವ ಕೃಷಿ ಅನ್ನೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಬೇಕು, ಸಾಕಷ್ಟು ಸಿದ್ಧತೆ ಮಾಡ್ಕೋಬೇಕು. ಸೊ ಇಷ್ಟು ನಿಮ್ಗೆ ಈಸಿಯಾಗಿ ಕೆಮಿಕಲ್ ಇರುವಂತಹ ಪೆಸ್ಟಿಸೈಡ್ಸ್ ಸಿಗಬೇಕಾದ್ರೆ ನೀವು ಸಾವಯವನ ಒಂದು ಕೆಮಿಕಲ್ ಅಂದ್ರೆ ಸಾವಯವ ಗೊಬ್ಬರಗಳು ಅಂತ ಏನು ಕರೀತಾರೆ, ಅದಕ್ಕೆಲ್ಲ ನಿಮಗೆ ಕಷ್ಟ ಆಗೋದಿಲ್ವಾ ಮೇಡಮ್? ಕಷ್ಟ ಅನ್ನೋದಕ್ಕಿಂತ ಈಗ ಹೊರಗಡೆ ತಂದು ದುಡ್ಡು ಸುರಿದು ಇಲ್ಲಿ ಶ್ರಮ ಜಾಸ್ತಿ, ಹೌದು, ಲಾಭ ಜಾಸ್ತಿ, ಬಂಡವಾಳ ಕಮ್ಮಿ. ಹೌದು, ಇದು ಲೆಕ್ಕ ಹಾಕ್ಬೇಕಾದ್ರೆ ಬಂಡವಾಳ ಕಮ್ಮಿನೇ. ಈಗ ಬೆಲ್ಲ, ಮಂಡ್ಯದಿಂದ ಬೆಲ್ಲ ತರಿಸ್ತೀವಿ, ಅದು ಆರ್ಗ್ಯಾನಿಕ್ ಬೆಲ್ಲನೇ ತರಿಸ್ತೀವಿ. ಉಪ್ಪು, ಎಣ್ಣೆ, ಗಾಣದ ಎಣ್ಣೆ ಇದೆಲ್ಲ ನಾವು ಆಚೆ ಕಡೆಯಿಂದಾನೇ ತರಬೇಕಾಗ್ತದೆ. ಅದು ಆರ್ಗ್ಯಾನಿಕ್ ಬೆಳೆಯವ್ರನ್ನೇ ಹುಡುಕಬೇಕು ನಾವು. ಅದರಿಂದ ನನ್ಗೆ ಅದು ಸುಲಭವಾಗಿ ಸಿಗ್ತದೆ, ಯಾಕಂದ್ರೆ ಕಾಂಟ್ಯಾಕ್ಟ್ ಇದೆ. ಅದು ನನ್ಗೆ ಅದು ಸುಲಭವಾಗಿ ಸಿಗ್ತದೆ. ಇಲ್ಲಿ ಕಷ್ಟದ್ರಕ್ಕಿಂತ ಬಹುಮಡಿ ಬೆಳೆದಾಗ ಅದೊಂದ್ ಬೆಳೆ ಎದ್ದಾಗ ಇದು ಕಷ್ಟ ಅನ್ಸಲ್ಲ, ಈಸಿ ಅನ್ಸ್ತದೆ. ಈಗ ರೈತರು ಅಂದ್ಮೇಲೆ ದನ ಬೇಕು, ಕುರಿ ಬೇಕು, ಕೋಳಿ ಬೇಕು, ಇನ್ನೊಂದ್ ಬೇಕು, ಮತ್ತೊಂದ್ ಬೇಕು, ಎಲ್ಲಾ ಇದ್ರೇನೆ ನಾವು ಜೀವನ ಮಾಡೋದು ಸುಲಭ. ಆದ್ರಿಂದ ನನಗೆ ಕಷ್ಟ ಅನಿಸ್ಲಿಲ್ಲ, ಇದು ಸುಲಭನೇ. ಅದು ಮಾಡ್ತಾ 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 ನನಗೆ ಸಲೀಸಾಗೋಗ್ಬಿಡ್ತು. ಔಷಧಿಗಳು ತಂದ್ಮೇಲೆ ಅದು 10% ನಾವು ಔಷಧಿಗಳು ತಂದಾಗ
ಇಲ್ಲಿ ನಮ್ಗೆ 0% ಖರ್ಚು ಬರ್ತದೆ. ಹೌದೌದು, 0% ವೆಚ್ಚ ಕಮ್ಮಿ ಆಗ್ತದೆ. ಅದರಿಂದ ನನ್ಗೇನು ಕಷ್ಟನೇ ಅನಿಸ್ಲಿಲ್ಲ ಇದುವರೆಗೂ. ಯಾವುದೇ ಶ್ರಮ ಇದು ಕಷ್ಟ ಇದ್ರಲ್ಲಿ ನಮ್ಮ ಯಜಮಾನ್ರು ನನ್ನ ಮಕ್ಕಳು ನನಗೆ ಸಾಥ್ ಕೊಟ್ರು. ಹೌದು ಮೇಡಮ್, ಖಂಡಿತ ಅದೊಂದು ನನಗೆ ಉಪಯೋಗ ಆಯ್ತು. ಹೌದು. ಹೇಳಿ ಮೇಡಮ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ನಿಮ್ಮ ಪದಗಳಲ್ಲೇ ಹೇಳಿ. ನನಗಿಬ್ರು ಮಕ್ಕಳು, 3 ಜನ ಮೊಮ್ಮಕ್ಕಳು. 3 ಜನ ಮೊಮ್ಮಕ್ಕಳು ಇದ್ದಾರೆ. ಹೌದು, ಎಲ್ಲರ ಪ್ರೋತ್ಸಾಹ ಇದ್ರೇನೆ ಮೇಡಮ್. ಯಾಕಂದ್ರೆ ಪ್ರತಿಯೊಂದು ನಾವು ಏನೇ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾನೇ ಬಹುಮುಖ್ಯ ಆಗುತ್ತೆ. ಸೊ ಆ ಒಂದು ಪ್ರಾಮುಖ್ಯತೆ, ಆ ಒಂದು ಸಪೋರ್ಟು ನಿಮಗೆ ಸಿಕ್ಕಿದೆ. ಮತ್ತೆ ಮೇಡಮ್ ಇನ್ನೊಂದು ಚಿಕ್ಕ ಪ್ರಶ್ನೆ ಏನಂತಂದ್ರೆ, ಈಗ ರೈತರಿಗೆಲ್ಲರಿಗೂ ಸಹ ಒಂದು ಬೆಳೆ ಇಡ್ತೀವಿ ಅಂತಂದ್ರೆ ಇಟ್ಟಾಗಿಂದ ಅದು ಕೈಗೆ ಬರೋವರೆಗೂ ಟೆನ್ಷನ್ ಇರುತ್ತೆ. ಅಂದ್ರೆ ಎಷ್ಟೋ ಕಷ್ಟಪಟ್ಟು ಬೆಳೆ ಇಟ್ಟಿರ್ತಾರೆ, ಅಂದ್ರೆ ಪ್ರಕೃತಿ ವಿಕೋಪಗಳಿಂದ ಇರ್ಬೋದು, ಇಲ್ಲ ಏನೋ ಒಂದು ಸಡನ್ ಆಗಿ ರೋಗ ಬರುವಂಥದ್ದು, ಇವೆಲ್ಲ ಬೆಳೆ ಕೈಗೆ ಬರೋವರೆಗೂ ಒಂಥರ ಟೆನ್ಷನ್ ಇರುತ್ತೆ. ಆಕ್ಚುಲಿ ನೀವು ರೈತರ ಬಗ್ಗೆ ತಿಳ್ಕೊಂಡಾಗ ಒಂಥರ ಟೆನ್ಷನ್ ಅನ್ಸುತ್ತೆ. ಬಟ್ ನೀವ್ ಆ ತರ ಟೆನ್ಷನ್ ಯಾವಾಗಾದ್ರೂ ಪಟ್ಟಿದ್ದೀರಾ? ಇಲ್ಲ, ನನ್ ಪ್ರಕೃತಿ ಮುಂದೆ ನಾವ್ ಯಾರು ಅಲ್ಲ. ಆ ತಾಯಿ ಪ್ರಕೃತಿ ನಮ್ಗೆ ಒಲ್ದು ಬರ್ಬೇಕಷ್ಟೇ. ಆ ಕಾಲಕ್ಕೆ ನಮ್ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ನಾವ್ ಎದುರ್ಸೋಕ ರೆಡಿ ಆಗಿರ್ಬೇಕು. ನಾನ್ ಕಾಲಕ್ಕೆ ತಕ್ಕಂಗೆ ಬೆಳೆ ಇಡ್ತೀನಿ. ಯಾಕಂದ್ರೆ ಸೊಪ್ಪುಗಳು 15 ದಿವಸಕ್ಕ 8 ದಿವಸಕ್ಕ ಒಂದೊಂದ್ಸರಿ ಸೊಪ್ಪು ಬೀಜ ಸೆಲ್ತಾ ಇರ್ಬೇಕು. ಅಂದ್ರೆ ನಾನು ಜಾಸ್ತಿ ಏನೂ ಚೆಲ್ಲಕ್ ಹೋಗಲ್ಲ. ಸ್ವಲ್ಪ ಒಂದೊಂದು 2-3 ಕುಂಟೆನೆ ಸೊಪ್ಪುಗಳು ಚೆಲ್ಲಬೇಕು. ಸ್ವಲ್ಪನೇ ತರಕಾರಿ, ಎಲ್ಲಾ ತರಕಾರಿನೂ ನಾನು ಜಾಸ್ತಿ ಹೆವಿ ಬಹು ಮಾಡಿ ಬೆಳೆ ಅಂತಂದ್ರೆ ಚಿಕ್ಕದು ದೊಡ್ಡ. ಈಗ ಅಜ್ಜಿ ತಾಯಿ ಮೊಮ್ಮಗಳು ಈ ತರ ಇದ್ದಾಗ ನಮ್ಕ ಎಲ್ಲ ಈಸಿ ಆಗ್ತದೆ. ಎಲ್ಲಾ ತರದ ಬೆಳೆ ಇದ್ದಾಗ ನಮ್ ತೋಟಕ್ಕೆ ತರಕಾರಿಗೆ ಬರ್ತಾರಲ್ಲ, ಒಂದೇ ತರಕಾರಿ ಯಾರು ತಗೊಂಡೋಗಲ್ಲ ಅಲ್ವೇನಮ್ಮ? ಒಂದೇ ತರಕಾರಿ ಮನೆಗೇನು ಫ್ಯಾಮಿಲಿನಲ್ಲಿ ಒಂದೇ ತರಕಾರಿ ತಿಂತಾರ? ಆಗ ನಾವು ಸೊಪ್ಪುಗಳು ಮಾತ್ರ ಚೆಲ್ತಾ ಇದ್ದಾಗ ಭಯ ಆಗ್ತಾ ಇತ್ತು, ಇಷ್ಟು ಸೊಪ್ಪು ಏನ್ ಮಾಡೋದು ಅಂತ. ಆಗ ಒಂದೊಂದೇ ಇವು ಡಾಕ್ಟರ್ಗಳು ಮತ್ತು ಎಲ್ಲಾರು ಬರಕ್ ಹಿಡಿದಾಗ ಕಂಪನಿ ಕಡೆಯಿಂದ ಅವ್ರು ಬಂದಾಗ ನನ್ಗ ಈಸಿ ಆಯ್ತು. ನಾನು ಈ ತರದ್ ಬೆಳೆ ಇಡ್ಬೇಕು, ಈ ತರದ್. ಆಗ ಒಂದು ಬ್ಯಾಗ್ ನಲ್ಲಿ ತಗೊಂಡೋದಾಗ ಎಲ್ಲಾ ತರಕಾರಿ, ಎಲ್ಲಾ ಸೊಪ್ಪುಗಳು ಒಂದೇ ತೋಟದಲ್ಲಿ ಸಿಕ್ಕಾಗ ಈಸಿ ಆಗ್ಬೋದಲ್ಲ ಅಂತಂದ್ಬಿಟ್ಟು ನಾನು ಎಲ್ಲಾ ತರಕಾರಿನೂ ಬೆಳೆಕಿಡಿದೆ. ಆಗ ನನ್ಗೆ ಈಸಿ ಆಯ್ತು. ಹೌದು, ನೀವು ತರಕಾರಿ ಬೆಳೆಯೋದು, ಸೊಪ್ಪು ಬೆಳೆಯೋದಂದ್ರೆ ನಮ್ಗೆ ಹೇಳಿದ್ರು. ಆಕ್ಚುಲಿ ಮೇಡಮ್ ಅವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ದೆ ನಮ್ಮ ಸ್ನೇಹಿತರೊಬ್ಬರು ರವಿಕುಮಾರ್ ಸರ್ ಅಂತ ಹೇಳ್ಬಿಟ್ಟು. ನಮಗೂ ಸಹ ಮೇಡಮ್ ಪರಿಚಯಕ್ಕೆ ಇರ್ಲಿಲ್ಲ. ಅವ್ರು ಹೇಳಿದ್ರು, ಅವರು ಅಲ್ಲೇನೆ ತರಕಾರಿ ಎಲ್ಲ ಸಾವಯವ ಗೊಬ್ಬರದಲ್ಲಿ ಬೆಳೆದಿರುವಂತದ್ದು ಮಾರ್ತಾರೆ ಮೇಡಮ್ ಅಂತ ಹೇಳ್ಬಿಟ್ಟು. ಏನೇನ್ ಬೆಳಿತೀರಾ ಮೇಡಮ್ ನೀವು? ಸೊಪ್ಪುಗಳು ಎಲ್ಲಾ ತರ ಸೊಪ್ಪುಗಳು ಬೆಳಿತೀವಿ. ಬೀನ್ಸು, ಆಲೂಗಡ್ಡೆ, ಮುಲ್ಲಂಗಿ, ಬೀಟ್ರೇಟು, ಕ್ಯಾರೆಟ್, ನೌಕೋಲು ಅಲ್ಲೇ ಬಂದ್ ತಗೊಂಡಿರ್ತಾರೆ. ಬಾಳೆಹಣ್ಣು, ಸ್ಟಾರ್ ಫ್ರೂಟ್ ಬಂದಾಗ ಸ್ಟಾರ್ ಫ್ರೂಟ್ ಇರ್ತದೆ, ನಲ್ಲಿಕಾಯಿ ಇರ್ತದೆ, ನೇರಳೆ ಹಣ್ಣು. ಅವೈಲಬಿಲಿಟಿ ಇದೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಕಾಲಕ್ಕೆ ತಕ್ಕಂಗೆ ಬರ್ತಾವಲ್ಲಮ್ಮ. ಕಾಲಕ್ಕೆ ಸೀಸನ್ ನೇರಳೆ ಹಣ್ಣು ಕಾಲಕ್ಕೆ ನೇರಳೆ ಹಣ್ಣು ಬರ್ತದೆ, ನಲ್ಲಿಕಾಯಿ ಕಾಲದಾಗ ನಲ್ಲಿ ಹಣ್ಣು, ಸ್ಟಾರ್ ಫ್ರೂಟ್ ಕಾಲದಾಗ ಸ್ಟಾರ್ ಫ್ರೂಟ್ ಬಿಡ್ತದೆ. ನೋಡಿ ಮೇಡಮ್ ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅಂತಂದ್ರೆ, ನಾನು ಮತ್ತೆ ನೋಡಿ ನನಗೆ ಏನು ಗೊತ್ತಿಲ್ಲ, ಕೃಷಿ ಒಂದೇ ಗೊತ್ತಿರೋದು ಅಂತಾರೆ. ಈಗ ಇನ್ನು ಕಮರ್ಷಿಯಲ್ ಕ್ರಾಪ್ಸ್ ಏನಿರುತ್ತೆ ಸೀಸನ್ ಇದ್ರಲ್ಲಿ, ಈಗ ನೋಡಿ ಬೇಸಿಗೆ ಬಂತಂದ್ರೆ ಎಣ್ಣೆ ರೇಟ್ ಜಾಸ್ತಿ ಆಗ್ಬಿಡುತ್ತೆ, ಚಳಿಗಾಲ ಬಂತಂದ್ರೆ ಅದು ಪ್ರೈಸ್ ಕಮ್ಮಿ ಆಗುತ್ತೆ. ಸೊ ಬಾಡಿಗೆ ಹೀಟ್ ಕೊಡುವಂತ ಪದಾರ್ಥಗಳು ಅವಾಗ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಟೆಕ್ನಿಕ್ ನ ಮೇಡಮ್ ಕೃಷಿಯಲ್ಲೂ ಸಹ ಅಡಾಪ್ಟ್ ಮಾಡಿದ್ದಾರೆ. ಸೊ ಕೃಷಿಯಲ್ಲಿ ನೋಡಿ, ನಾವು ನಾಲೆಡ್ಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾ ಇರೋದು ನಾವು ಅರ್ಥ ಮಾಡ್ಕೋಬೇಕು. ನಾನು ಸೀಸನ್ ಒಂದು ಇದರಲ್ಲಿ ನಾನು ಬೆಳೆಗಳನ್ನ ಬೆಳಿತೀನಿ, ಸೊಪ್ಪುಗಳನ್ನ, ತರಕಾರಿಗಳನ್ನ ಬೆಳಿತೀನಿ ಅಂತ ಹೇಳ್ಬಿಟ್ಟು, ಇದು ಗುಡ್ ಕಾನ್ಸೆಪ್ಟ್. ನೋಡಿ ಕೃಷಿಕರೆಲ್ಲರೂ ಸಹ ಈ ತರ ಯೋಚನೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ, ಆತ್ಮಹತ್ಯೆಗಳು ಸಹ ನಡೆಯೋದಿಲ್ಲ. ಈ ಆತ್ಮಹತ್ಯೆಗಳು ಅಂದ್ರೆ ನನ್ಗೊಂದು ಪಾಯಿಂಟ್ ನೆನಪಾಯ್ತು ಮೇಡಮ್. ಈಗ ಸಾಕಷ್ಟು ರೈತರು ಮೇಡಮ್ ಅಷ್ಟೊಂದು ಇನ್ವೆಸ್ಟ್ ಮಾಡಿರ್ತಾರೆ ಬೆಳೆ ಇಡೋದಿಕ್ಕೆ, ಅವ್ರಿಗೆ ಲಾಸ್ ಆದಾಗ ಅವ್ರಿಗೇನು ದಿಕ್ಕೇ ತೋರಿಸ್ತೀರ, ಮೆಂಟಲಿ ಸ್ವಲ್ಪ ವೀಕ್ ಇರೋವಂಥ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಎಷ್ಟೋ ನಾವು ನೋಡಿದ್ದೀವಿ. ನಮಗೂ ನೋಡಿದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ. ಯಾಕಂದರೆ ಭಾರತ ದೇಶದಲ್ಲಿ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ರೈತರ ಜೀವನ ಅನಿಸುತ್ತೆ. ಸೊ ಈ ಥರ ರೈತರ ಆತ್ಮಹತ್ಯೆ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಗಡಿ ಕಾಯೋ ಯೋಧ ರೈತರು, ಇವರಿಬ್ರು ಭಯ ಬಿದ್ರು ಅಂದ್ರೆ ನಾವು ಭಾರತ ದೇಶ ಉಳಿಯಲ್ಲ. ಹೌದು ಮೇಡಮ್, ಯಾಕಂದ್ರೆ ನಮ್ಮ ಭಾರತ ಉಳಿದಿರೋದೇ ರೈತರಿಂದ. ನಾವ್ ಎಷ್ಟೇ ಕಷ್ಟ ಆಗ್ಲಿ ಎಲ್ಲ ತಿಂದು ಉಳಿದಿದ್ ನಾವು ಮಾರ್ಕೆಟ್ಗೆ ಹಾಕ್ಬೇಕು. ಹೌದು, ಅದ್ರಲ್ಲಿ ಭಯ ಎಲ್ರಿಗೂ ಅನ್ನ ಹಾಕ್ತಾ ಇದೀವಲ್ಲ, ನಾನೇ ಬಿಡು ಗ್ರೇಟ್ ಅಂದ್ಕೊಂಡ್ರೆ ಬದುಕಕ್ಕಾಗೋದು. ಬಟ್ಟೆ 2 ಜೊತೆ ಇಲ್ದ್ರು ಆಗ್ಬೋದಮ್ಮ, ಒಡವೆ ಏನು ಇಲ್ದಿದ್ರು ನಾವು ಬದುಕ್ಬೋದು. ಆದ್ರೆ ತಿನ್ನಕ್ ಅನ್ನ ಇಲ್ಲ, ನೆಟ್ಟು ಬೋಲ್ಟ ತಿಂತಾರೆ, ನೆಟ್ಟು ಬೋಲ್ಟು ತಿನ್ನಕ್ ಆಗಲ್ಲ. ಅದರಿಂದ ನಾವು ರೈತರು ಯಾವತ್ತು ಸ್ಟ್ರಾಂಗ್ ಆಗಿರ್ಬೇಕು. ಈಗ ಮನೇಲಿ ಕುರಿ, ಕೋಳಿ, ಇನ್ನೊಂದು ಮತ್ತೊಂದು ಎಲ್ಲಾ ಇದ್ರೆ ಕೋಳಿ
ದುಡ್ಡಿಲ್ವಾ ಕುರಿ ಮಾರ್ಕಂಡ, ಇಲ್ಲ ಕೋಳಿ ಮಾಡ್ಕಂಡ ಅಲ್ವಾ, ಇತ್ತ ಹಾಲ್ ಕರ್ದ. ಹೌದು, ನಾನು ನಿಮ್ ಮನೆಗ್ ಬಂದಾಗ ನೋಡ್ದೆ. ಹೌದು, ಈಗ ಹಸು ಬೇಕು, ಯೂರಿಯಾ ಬೇಕು ನಮ್ಗೆ ಅನ್ಕೊಳ್ರಿ. ಮನೆಗೊಂದೊಂದು ನಾಟಿ ಹಸು ಕೊಟ್ಕೊಂಡಾಗ ಯೂರಿಯಾ ಬ್ಯಾಂಕ್ ಅದೇ. ಹೌದು, ಯೂರಿಯಾ ಬ್ಯಾಂಕ್ ಯಾವ್ದಂದ್ರೆ ನಾಟಿ ಹಸು ಗಂಜಲ ಅದು ನಾಟಿ ಹಸು ಗಂಜಲ ಯೂರಿಯಾ ಬ್ಯಾಂಕು. ಇದ ಮನೆಗೊಂದೊಂದು ನಾಟಿ ಹಸು ಕಟ್ಕೊಂಡಾಗ ನಮ್ಗೆ ಯಾವ್ದೇ ಟೆನ್ಷನ್ ಇರಲ್ಲ. ಹಾಲು ಬರುತ್ತೆ, ತುಪ್ಪ ಹಾಲು ಬರುತ್ತೆ, ಬೆರಣಿ ಮಾರ್ಕೊಂಬೋದಾ, ಅದ್ರಲ್ಲೇ ಧೂಪ ರೆಡಿ ಮಾಡ್ಬೋದಾ, ಹೌದು. ನಮ್ ಮನೆಗೆ ಅದ್ರಲ್ಲೇ ಸೋಪ್ ಮಾಡ್ಬೋದಾ, ಬೇಡ, ಅದ್ರಲ್ಲೇ ಅಗ್ನಿಹೋತ್ರ ಮಾಡಕ್ಕದು ಬೆರಣಿ ಉಳಿತಾ, ಆ ಬೂದಿನ ತೋಟಕ್ಕೆ ಹಾಕ್ಬೋದಾ, ಅದನ್ನೇ ನೀರಲ್ಲಿ ನೆನೆಸ್ಬಿಟ್ಟು ಗಂಜಲದಲ್ಲಿ ಊರ್ ಹಾಕ್ಬಿಟ್ಟು ಅದನ್ನೇ ಸ್ಪ್ರೇ ಕೊಟ್ರೆ ಅದು ನೈಟ್ರೋಜನ್ ಸಿಗುತ್ತಾ, ಎಲ್ಲ ಬಳಕೆ ಎಲ್ಲ ನಮ್ಮಲ್ಲೇ ಇದೆ. ನಾಟಿ ಹಸು ಆರೋಗ್ಯಕ್ಕೋಸ್ಕರ ನಮಗ್ ನಾಟಿ ಹಸು ಬೇಕೇ ಹೊರತು ಹಾಲುಗೋಸ್ಕರ ನಾವು ಸಾಕ್ಬಾರ್ದು. ಇಷ್ಟೆಲ್ಲ ಇದೆ ನೋಡಿ, ಏನು ವೇಸ್ಟ್ ಇಲ್ಲ, ವೇಸ್ಟ್ ಅನ್ನೋದೇ ಇಲ್ಲ ಇದ್ರಲ್ಲಿ ವೇಸ್ಟ್ ಇಲ್ಲ. ಎಲ್ಲ ರೈತರು ಯಾರಿಗೂ ಕಮ್ಮಿ ಇಲ್ಲ, ಯಾವ ಕೋಟ್ಯಾಧಿಪತಿಗೂ ಕಮ್ಮಿ ಇಲ್ಲ ಅನ್ನೋ ತರ ಜೀವನ ಮಾಡ್ಬೋದು. ಬಟ್ ಮೇಡಮ್ ತರ ನಾಲೆಡ್ಜ್ ಇರಬೇಕು. ಮೇಡಮ್ ಅನ್ನ ಕನ್ಸಲ್ಟ್ ಮಾಡಿ, ಮೀಟ್ ಮಾಡಿ, ಅವರ ಒಂದು ಐಡಿಯಾಸ್ ನ ತಗೊಳ್ಳಿ. ಯಾರಿಗೆಲ್ಲ ಸ್ವಲ್ಪ ಜ್ಞಾನ ಕಮ್ಮಿ ಇರೋಂಥವ್ರು, ಸೊ ಮೇಡಮ್ ಅವರು ಒಳ್ಳೆ ಸೂಕ್ತವಾದಂತಹ ವಿವರಗಳನ್ನ ನಿಮ್ಗೆ ಕೃಷಿ ಬಗ್ಗೆ ಹೇಳ್ತಾರೆ. ಮತ್ತೆ ಇನ್ನೊಂದೇನು ಅಂದ್ರೆ ಮೇಡಮ್, ಈಗ ನಮ್ಮ ಮಹಿಳೆಯರಲ್ಲಿ ಒಂದು ಒಳ್ಳೆ ಗುಣ ಏನು ಅಂತಂದ್ರೆ, ಇತ್ತೀಚೆಗೆ ಅಂದ್ರೆ ಇದೊಂದೇ ಅಂತಲ್ಲ, ಸಾಕಷ್ಟಿದೆ, ಬಟ್ ಚೇಂಜ್ ಆಗ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಅಂತ ಹೇಳ್ಬೋದು. ಎಲ್ಲಿ ಒಂದು ರೈತರ ಒಂದು ನಾಲೆಡ್ಜನ್ನ ಪಡ್ಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾವು ಕಂಡಂಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ನಾನು ಸಾಕಷ್ಟು ಮನೆಗಳ ಹತ್ರ ನೋಡಿದ್ದೀನಿ. ಈಗ ಪಾಟ್ಗಳಲ್ಲಾಗಿರ್ಬೋದು, ಇಲ್ಲ ಮನೆ ಮುಂದೆ ಒಂಚೂರು ಜಾಗ ಇದೆ ಅಂತಂದ್ರೆ ಇದೇನು ಟೆರೇಸ್ ಗಾರ್ಡನ್ಗಳಂತ ಮಾಡ್ಕೊಂಡಿದ್ದಾರೆ. ಟೊಮೊಟೊ ಬೆಳೆಯೋದು, ಮೂಲಂಗಿ ಬೆಳೆಯೋದು, ಸೊಪ್ಪು ಬೆಳೆಯೋದು, ಪುದೀನ, ಕೊತ್ತಂಬರಿ, ಇದೆಲ್ಲಾನು ಸಹ ಚಿಕ್ಕದಾಗಿ ಬೆಳ್ಕೊಂಡು, ಸೊ ಅವ್ರಿಗೊಂಥರ ಖುಷಿ, ನಾವು ಬೆಳೆದಿರೋದು ಇದು ಅನ್ನೋ ಒಂದು ಖುಷಿ ಪಡ್ತಾ ಇದ್ದಾರೆ. ಸೊ ಇದು ಒಂದು ಉತ್ತಮವಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು. ಸೊ ಈ ತರ ಟೆರೇಸ್ ಗಾರ್ಡನ್ ಮಾಡ್ಕೊಂಡಿರೋರಿಗೆ ನೀವು ಏನ್ ಸಜೆಷನ್ ಕೊಡುತ್ತೀರಾ ಮೇಡಮ್, ಇನ್ನಷ್ಟು ಮಾಡ್ಕೊಳ್ಳೋದಿಕ್ಕೆ? ಅವರು ಅದು ಒಳ್ಳೆ ಕೆಲ್ಸನೇ, ಟೆರೆಸ್ ಗಾರ್ಡನ್ ಮಾಡ್ಕೊಂಡಾಗ ಇನ್ನೂ ಒಳ್ಳೆ ಕೆಲ್ಸನೇ ಇಲ್ಲ. ಯಾಕಂದ್ರೆ ಅವ್ರು ಆರೋಗ್ಯವಾಗಿ ಇರ್ಬೇಕು ಅಂತಂದ್ರೆ ಆ ತರದ್ದು ಅವ್ರಿಗೂ ಒಂಥರ ಅನುಭವ ಆಗ್ತದೆ. ರೈತರ ಕಷ್ಟ ಅವ್ರಿಗೂ ಗೊತ್ತಾಗುತ್ತೆ. ರೈತರು ಇಂತ ಮಾರ್ಕೆಟ್ ಅಲ್ಲಿ ಇಂತ ತರಕಾರಿ ತಂದು ಇಷ್ಟು ಬೆಲೆ ಕಮ್ಮಿನ, ನಾವ್ ಬೆಳೆಯೋದು ಇಷ್ಟು ಕಷ್ಟ ಅಲ್ಲ ಅಂತಂದ್ಬಿಟ್ಟು ಅವ್ರಿಗೂ ಅನುಭವ ಆಗುತ್ತೆ. ಆದ್ರಿಂದ ಅವರು ಟೆರೆಸ್ ಗಾರ್ಡನ್ ಕೀಟ ಬರ್ತದೆ, ಆಚೆ ಕಡೆ ತೋಟದಲ್ಲೂ ಕೀಟ ಬರ್ತದೆ. ಅದರಿಂದ ಅದಕ್ಕೆ ತಕ್ಕಂಗೆ ನಾವು ಪ್ರಿಪೇರ್ ಆದ್ರೇನೆ. ಟೆರೆಸ್ ಗಾರ್ಡನ್ ಔಷಧಿ ಹೊಡಿಬೇಕಲ್ಲ ನಮ್ಮ, ಔಷಧಿನೇ ಬೇಡ ಸರಿನಾ. ಅರಿಶಿಣದಲ್ಲಿ ಗಂಜಲ ಹಾಕೊಂಡು ಹೊಡಿಯೋದು, ಮಜ್ಜಿಗೆನಲ್ಲಿ ಹಿಂಗು ಹಾಕೊಂಡು ಹೊಡಿಯೋದು, ಈ ತರ ಎಲ್ಲ ಮಾಡಿದಾಗ ಅವ್ರು ಇನ್ನೂ ಚೆನ್ನಾಗಿ ಬೆಳ್ಕೊಂಬೋದು. ಗುಡ್ ಮೇಡಮ್, ನಾವು ನೆಕ್ಸ್ಟ್ ಒಂದ್ಸಲ ನಿಮ್ಮನ್ನ ಕರೆಸ್ತೀವಿ ಮೇಡಮ್. ನಮಗೋಸ್ಕರ ಇನ್ನೊಂದ್ಸಲ ನಮ್ಮ ಸ್ಟುಡಿಯೋಗೆ ಬಂದು ಈ ತರ ಚಿಕ್ಕದಾಗಿ ಮನೆಯಲ್ಲಿ ಬೆಳ್ಕೊಳ್ಳೋದಕ್ಕೆ ಏನೇನು ಬೆಳಿಬಹುದು, ಮತ್ತೆ ಯಾವ ರೀತಿ ಅದಕ್ಕೆ ವಿತೌಟ್ ಕೆಮಿಕಲ್ಲು, ನಿಮ್ಮ ಒಂದು ಏನ್ ಹೇಳ್ತಾ ಇದ್ರ ಗಂಜಳದಿಂದ, ಅರಿಶಿಣದಿಂದ, ಹಿಂಗಿಂದ, ಮಜ್ಜಿಗೆಯಿಂದ, ಇದೆಲ್ಲನೂ ಸಹ ಒಂದು ಎಪಿಸೋಡ್ ಅಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ನೀವು. ನಂತರ ಇನ್ನೂ ಒಂದು ಸಲ ನಮ್ಮ ಸ್ಟುಡಿಯೋಗೆ ಬರಬೇಕು ನೀವು ಈ ಒಂದು ವಿಷಯ ಹೇಳೋದಕ್ಕೆ. ಯಾಕಂದ್ರೆ ಇದೆಲ್ಲ ಮಹಿಳೆಯರಿಗೂ ಯೂಸ್ ಆಗುತ್ತೆ ಮೇಡಮ್. ಅವರ ಕುಟುಂಬದ ಆರೋಗ್ಯವನ್ನ ನೀವೇ ಕಾಪಾಡ್ದಂಗೆ ಆಗುತ್ತೆ. ಖಂಡಿತ ಬರ್ತೀರಲ್ಲ? ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಮೇಡಮ್, ಈಗ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಸಾವಯವ ಉತ್ಪನ್ನಗಳಿಗೆ ಬೇಡಿಕೆ ಜಾಸ್ತಿ ಆಗಿದೆ. ಅಂದ್ರೆ ಬೆಲ್ಲ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಸಾವಯವ ಗೊಬ್ಬರದಿಂದ ಮಾಡಿರುವಂತಹ ಒಂದು ಉತ್ಪನ್ನಗಳಿಗೆ. ಫಾರ್ ಎಕ್ಸಾಂಪಲ್ ತಗೋಬೇಕಂದ್ರೆ ನಾಟಿ ಬೆಲ್ಲ ಅಂತ ಈಗ ತುಂಬಾ ಫೇಮಸ್. ಎಷ್ಟೋ ಜನ ಈಗ ಸಕ್ಕರೆನ ಹಾಕೋದ್ ಬಿಟ್ಬಿಟ್ಟು ಕಾಫಿ ಟೀಗೆಲ್ಲಾನು ಸಹ ಬೆಲ್ಲ ಹಾಕ್ಬಿಟ್ಟು ಕಾಫಿ ಟೀ ಮಾಡ್ತಾರೆ, ಬೆಲ್ಲದ ಹಾಲು ಅಂತ ಮಾಡ್ತಾರೆ. ಈಗ ಎಷ್ಟೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇದು ಬೆಲ್ಲದ ಕಾಫಿ ಸಿಗುತ್ತೆ, ಬೆಲ್ಲದ ಟೀ ಸಿಗುತ್ತೆ ಅಂತ. ಸೊ ಈ ಸಾವಯವ ಉತ್ಪನ್ನಗಳನ್ನ ಬಳಸ್ಕೊಂಡು ಇದೇ ಒಂದು ದೊಡ್ಡ ಬಿಸ್ನೆಸ್ ತರ ಮಾಡ್ಬೋದಲ್ವಾ? ಏನ್ ಹೇಳ್ತೀರಾ ನೀವು ಇದಕ್ಕೆ? ಅದು ಮಾಡ್ಬೋದಮ್ಮ, ಮಾಡಿದ್ರೇನು ತಪ್ಪೇನಿಲ್ಲ. ಯಾಕಂದ್ರೆ ಪ್ರಾಮಾಣಿಕತೆ ತುಂಬಾ ಮುಖ್ಯ ಇಲ್ಲಿ. ಹೌದು, ಯಾಕಂದ್ರೆ ರೈತರು ಯೋಧರು ಯಾವಾಗ್ಲೂ ಹೇಳ್ದಂಗೆ ಪ್ರಾಮಾಣಿಕತೆ ಬಿಡ್ತು ಅಂದ್ರೆ ದೇಶಕ್ಕ ಮನುಕುಲಕ್ಕೆ ಯಾವ್ದು ಎಲ್ಲಾ ಆಪತ್ತುಗಳು ಬಂದ್ಬಿಡ್ತದೆ. ಇವರಿಬ್ರು ಪ್ರಾಮಾಣಿಕತೆ ಇರ್ಬೇಕು ನಾವು. ನಿಜ. ಸೊ ಇದು ಉತ್ಪನ್ನಗಳಲ್ಲಿ ಈಗೆಲ್ಲ ರೈತರು ಸಹ ಈ ಸಾವಯವ ಉತ್ಪನ್ನಗಳನ್ನ ಬೆಳೆದು ಒಂದಷ್ಟು ಆರ್ಥಿಕವಾಗಿ ಚೆನ್ನಾಗಿ ದೃಢರಾಗ್ಬೋದಲ್ವಾ ಅಂತ. ಆಗ್ಬೋದು. ಯಾಕೆ ಈಗ ನಂದೇನು ತರಕಾರಿ ಏನು ವೇಸ್ಟ್ ಆಗ್ತಾ ಇಲ್ಲ, ಸೊಪ್ಪುಗಳೇನು ವೇಸ್ಟ್ ಆಗ್ತಾ ಇಲ್ಲ. ಕಂಪನಿ ಬರುತ್ತೆ, ಇಲ್ಲಿನವರೆಲ್ಲ ತಗೊಂಡೋಗ್ತಾವ್ರೆ, ನಾನ್ ಬೆಳೆಯೋ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಟೈಮ್ ಸಿಗ್ತಾ ಇಲ್ಲ, ಆಳುಗಳು ಸಿಗ್ತಾ ಇಲ್ಲ. ಜೀವಾಮೃತ ಹಾಕ್ಬೇಕು ಅಂತಂದ್ರೆ ಆಳುಗಳ ಕೈಲಿ ಹಾಕ್ಸಕ್ಕಾಗಲ್ಲ, ನಾವ್ ಹಾಕಲ್ಲ ಅಂತಾರೆ. ಅದ್ ನಾನು ನಮ್ಮ ಯಜಮಾನ್ರು ನನ್ನ ಮೊಮ್ಮಕ್ಳು ಒಂದೊಂದ್ಸರಿ ಸಪೋರ್ಟ್ ಮಾಡ್ತಾರೆ, ನಾವು ನಮ್ಮ ಮನೆಯವ್ರು ಹಾಕಂತೀವಿ. ಯಾಕಂದ್ರೆ ನಮ್ ವಾಸನೆ ಬರ್ತದೆ, ಪರವಾಗಿಲ್ಲ, ಹೋಗಿ ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೆ. ಅದು ನೆಗಡಿ, ಕೆಮ್ಮು, ಇನ್ನೊಂದು ಮತ್ತೊಂದು ಏನ್ ರೋಗ ಇದ್ರು ಮೇಲಾಗುತ್ತದೆ ಜೀವಾಮೃತ ಆಗ್ತಾ. ಬಟ್ ಯೂರಿಯಾ ಮುಟ್ಬಿಟ್ಟು ನಾವ್ ಮನೆಗ್ ಹೋಗಕ್ಕಾಗಲ್ಲ, ಅದ್ರಲ್ಲಿ ನಾವ್ ತಿಂಡಿ ತಿನ್ನಕ್ಕಾಗಲ್ಲ, ಎರೆಹುಳುಗಳು ಸತ್ತೋಗ್ತವೆ.
ಅದರಿಂದ ಇವಾಗ ಜೀವಾಮೃತ ಮುಟ್ಬಿಟ್ಟು ನಾನು ಒಳಗಡೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ತೊಂದ್ರೆ ಇಲ್ಲ. ಏನ್ ರೋಗ ಇದ್ರು ಮೇಲಾಗ್ತದೆ. ಅದ್ರಲ್ಲೇನು ಬೆಲ್ಲ, ಸಗಣಿ, ಗಂಜಲ, ದ್ವಿದಳ ಧಾನ್ಯದ ಹಿಟ್ಟು ಅಷ್ಟೇ ತಾನೆ. ಹೌದೌದು. ಸೊ ಇದು ಸಾವಯವ ಬೆಳೆ ಬೆಳೆಗೋದ್ರಿಂದ ಸಾಕಷ್ಟು ನಮ್ಮ ರೈತರು ಆರ್ಥಿಕವಾಗಿ ಸಹ ದೃಢರಾಗಿ ನಮಗ್ ಲಾಭ ಇದೆ. ನಮ್ಗ್ ಲಾಭ ಇದೆ. ಖಂಡಿತ ನಮ್ಗ್ ಲಾಸ್ ಅಂತೂ ಇಲ್ಲ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಮೇಡಮ್ ಪದೇ ಪದೇ ಹೇಳ್ತಾ ಇದ್ದಾರೆ ಲಾಭ ಇದೆ, ಲಾಸ್ ಅಂತೂ ಇಲ್ಲ ಅಂತ ಹೇಳ್ಬಿಟ್ಟು. ಕಡಿಮೆ ಇನ್ವೆಸ್ಟ್ಮೆಂಟ್, ಜೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದಲ್ಲ. ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ರೈತರು ಬೆಳೆಗಳನ್ನ ಬೆಳೆದು, ತರಕಾರಿ ಸೊಪ್ಪುಗಳನ್ನ ಬೆಳೆದು ನೀವು ಆರ್ಥಿಕವಾಗಿ ದೃಢರಾಗಿ ಮುಂದೆ ಸಾಗಬಹುದು. ಈಗ ಸೊಪ್ಪುಗಳು ಬೇಯ್ತಾನೆ ವಾಸನೆಯಲ್ಲೇ ಕಂಡುಹಿಡಿಬಹುದು ಹೆಣ್ಮಕ್ಳು. ಈ ತರಕಾರಿ ಬೇಯ್ತಾನೆ ವಾಸನೆಯಲ್ಲೇ ಕಂಡುಹಿಡ್ಬೋದು. ಸೊಪ್ಪು ಒಂಚೂರು ತಿಂದಿದ ತಕ್ಷಣನೇ ಇದು ಕೆಮಿಕಲ್ ಇಲ್ಲ ಆರ್ಗ್ಯಾನಿಕ್ ಅಂತ ಹೇಳೋಂತ ಮಹಿಳೆಯರು ಅವ್ರೆ. ನಮ್ ಸೊಪ್ಪು ಬೇಯ್ತಾ ಇದ್ದಂಗೆ ಇದು ಗೌರಮ್ಮನ ಸೊಪ್ಪು ಅಂತ ಹೇಳ್ತಾರೆ ಕೆಲವರು. ನಾನು ಅದೇ ನೀನು ಇವ್ರು ಯಾವಾಗ ಬೇಕಾದ್ರೂ ನಮ್ ತೋಟಕ್ಕೆ ಬರ್ತಾರೆ, ತರಕಾರಿ ತಗೊಂಡೋಗ್ತಾರೆ. ಅಲ್ಲಿ ಬಂದ್ ನಾನು ರಾತ್ರಿ ಹೊತ್ತು ಹಾಕ್ಬೋದಲ್ಲ ಕಾಣಿಸ್ದಿರಾನೆ. ಪುನಃ ಸೊಪ್ಪನ್ ಕಿತ್ಕೊಂಬಂದ್ ನನ್ನ ಮೊಮ್ಮಕ್ಳೇ ಹಾಕ್ಬೇಕು ನಾವು. ನನ್ ಮೊಮ್ಮಕ್ಳೇ ನಾವೇ ತಿನ್ಬೇಕು ತಾನೆ. ಫಸ್ಟ್ ನಾನು ನನ್ನ ಮಗಳು ಎಲ್ಲಿ ಇಡ್ತಾಳೋ ಗೊತ್ತಿಲ್ಲ, ನಾವೇ ತಿನ್ಬೇಕು ಅದನ್ನ. ಸೊ ಗುಡ್ ಐಡಿಯಾ ಮೇಡಮ್. ನೋಡಿ, ಈ ಒಂದು ನಿಟ್ಟಲ್ಲಿ ನನಗೊಂದು ಆಲೋಚನೆ ಬಂತು. ಏನು ಅಂತಂದ್ರೆ, ಎಲ್ಲ ಒಂದು ಕೃಷಿಕರು ಸಾವಯವದ್ರಲ್ಲೇ ನೀವು ಎಲ್ಲ ಉತ್ಪನ್ನಗಳನ್ನ ಬೆಳೆದು ಒಂದು ಸಾವಯವ ಮಾರ್ಕೆಟ್ ಅಂತಾನೆ ಮಾಡಿಕೊಂಡು ಒಂದಷ್ಟು ರೈತರೆಲ್ಲ ಅಲ್ಲೇ ನೀವು ಅಂಗಡಿ ಚಿಕ್ಕ ಅಂಗಡಿಗಳ ತರ ಸರ್ಟನ್ ಟೈಮು ನೀವು ಹಗಲೆಲ್ಲ ಕೃಷಿ ಮಾಡಿದ್ರೇನೆ ನಮಗೆ ಜೀವನ ಸಾಗೋದು. ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು ಒಂದು ಇದನ್ನು ಸಹ ಡೆವಲಪ್ ಮಾಡ್ಕೊಂಡಾಗ ಸೊ ಎಲ್ಲರೂ ಆರೋಗ್ಯ ದೃಷ್ಟಿಯಿಂದ ಖಂಡಿತ ಅಲ್ಲಿ ಬಂದು ಅದನ್ನ ಪರ್ಚೇಸ್ ಮಾಡ್ತಾರೆ. ಸೊ ಅದು ಪರ್ಚೇಸ್ ಮಾಡ್ತು ನಮ್ಗೆ ಆರ್ಥಿಕವಾಗಿ ದೃಢರಾಗೋದಕ್ಕೆ ಅನುಕೂಲ ಆಗುತ್ತೆ. ಈಗ ಸಾವಯವದಲ್ಲಿ ದಪ್ಪ ಬರಲ್ಲ, ಸೈಜ್ ಕಮ್ಮಿ ಬರ್ತದೆ. ಈಗ ಚೆನ್ನಾಗಿರೋ ಹುಳು ನೋಡ್ರಿ, ಒಳ್ಳೆ ಚೆನ್ನಾಗಿರೋದ ಆಹಾರ ಚೆನ್ನಾಗಿರೋ ಕಡೆನೆ ಹುಳು ಹೋಗಿ ಕುಚ್ಚೋದದು. ಹುಳು ಕುಚ್ಚೋದು. ಔಷಧಿ ಹೊಡೆದಿರೋ ಕಡೆ ಯಾವ್ದು ಹೋಗಿ ಹುಳ ಕುಚ್ಚಲ್ಲ. ಹೌದು. ಔಷಧಿಗಳು ಚೆನ್ನಾಗಿ ಹೊಡೆದಿರ್ತಾರೆ ಅನ್ಕೊಳ್ರಿ. ಈಗ ಜನಕ್ಕೇನು ಆರ್ಗ್ಯಾನಿಕ್ ಅಂದ್ರೆ ಅವ್ರಿಗೇನು ಆರ್ಗ್ಯಾನಿಕ್ ಅನ್ನೋದೇ ಗೊತ್ತಲ್ಲ. ಬೆಳ್ಳಕ್ಕದೆ, ಕಬ್ಬು ಇದು ಒಂಥರ ಅದೇ, ಇದು ಈ ಸೊಟ್ಟ ಅದೇ, ಇದು ದಪ್ಪ ಅದೇ, ಇದು ದಪ್ಪ ಇಲ್ಲ ನನ್ಗೆ ಇದು ಬೇಡ ಅಂತ ಹೇಳ್ತಾರೆ. ನೋಡಮ್ಮ, ಆರ್ಗ್ಯಾನಿಕ್ ಬರೋದೇ ಆತರ. ಚೆನ್ನಾಗ್ ಆಕಾರ ಬರಲ್ಲ. ಯೂರಿಯಾಕ್ ಬೆಳಗ್ಗೆನೆ 3 ದಿವಸಕ್ಕೆ ನಾವು ಕಲರ್ ಬರ್ಸಬಹುದು, ಅದಾಗಲ್ಲ ಅದ್ರಲ್ಲಿ. ಈ ಮುಂಚೆ ಒಣಗನೆ ಸ್ವಲ್ಪ ಕೆರೆಗಳಲ್ಲಿ ಹೋಗಿ ಕಿತ್ಕೊಂಬತ್ತಾ ಇದ್ರು, ಟೇಸ್ಟ್ ಇರ್ತಾ ಇರಲಿಲ್ಲ. ಒಣಗನೆ ಸ್ವಲ್ಪ ಕೆರೆಗಳಲ್ಲಿ ತಿಂತಾ ಇದ್ರು, ಅವಾಗ ಟೇಸ್ಟ್ ಚೆನ್ನಾಗಿರೋದು. ಈಗ ಬೇಸಾಯಗಳಾಗ ಬೆಳೆದ್ರೆ ಕಲರ್ ಚೆನ್ನಾಗಿರುತ್ತೆ. ಮಾರ್ಕೆಟ್ ಹೋಗಿದ ತಕ್ಷಣ ಇದು ಚೆನ್ನಾಗದೆ ಟೊಮೆಟೊ, ಅದ್ರಲ್ಲಿ ಏನಿದೆಯೋ ಏನಿಲ್ಲೋ ಗೊತ್ತಿಲ್ಲ. ಸೊಪ್ಪುಗಳಲ್ಲಿ ಚೆನ್ನಾಗಿದ್ಯಾ? ಚೆನ್ನಾಗದೆ. ನಮ್ ಸೊಪ್ಪು ಚೆನ್ನಾಗ್ ಬರಲ್ಲ. ಆರ್ಗ್ಯಾನಿಕ್ ಅಂದ್ರೇನೆ ಅಷ್ಟು ಅದು. ಈಗ ತಿಂದೋರ್ಗ್ ಚೆನ್ನಾಗದಮ್ಮ ನಿಮ್ ಸೊಪ್ಪು ಪರವಾಗಿಲ್ಲ ಕೊಡು ಅಂತಾರೆ. ಕೆಲವರು ಇಲ್ಲ ನಿಮ್ ಸೊಪ್ಪು ಚೆನ್ನಾಗಿಲ್ಲ, ಬೆಳ್ಳಗದೆ, ಏನು ನಾನೇನ್ ಮಾಡ್ಲಿ, ಔಷಧಿ ಹೊಡೋದ್ ಮಾರನೇ ದಿವಸನೇ ಕೊಡ್ಲಾ? ಹೌದು. ಅಂದ್ರೆ ಅದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರಲ್ಲ ಮೇಡಮ್. ಏನಂದ್ರೆ ನೋಡಕ್ ಚೆನ್ನಾಗಿದ್ರೆ ಅದು ಫ್ರೆಶ್ ಅನ್ಕೊಂಡ್ಬಿಡ್ತಾರ ಅಷ್ಟೇ. ಬಟ್ ಅದ್ರಲ್ಲಿ ಅದು ಸ್ವಲ್ಪ ನಾವು ಪಕ್ಕಕ್ಕಿಟ್ಟಾಗ ಅದು ಹೆಂಗೆ ಡಲ್ ಆಗುತ್ತೆ, ಅದ್ರ ಮೇಲೆ ಅದ್ರಲ್ಲಿ ವೀಕ್ ಇದೆ ಅನ್ನೋದು ಗೊತ್ತಾಗುತ್ತೆ. ಔಷಧಿಗಳು ಬಾಟ್ಲಿ ಕೋತೀವಿ, 1000 ರೂಪಾಯಿ ಕೊಟ್ಟು ಔಷಧಿ ಕೊಡ್ತಾರಮ್ಮ ಅವರು. ಹೌದು, ಸರಿನಾ? ಮಾರ್ಕೆಟ್ ಹಾಕ್ತಿವಿ, ಅಷ್ಟು ರೇಟ್ ಸಿಗಲ್ಲ. ಹೌದು, ರೇಟ್ ಸಿಗಲ್ಲ. 10 ರೂಪಾಯಿ ಸೊಪ್ಪಿದೆ, ನಮ್ ಸೊಪ್ಪು 30 ರೂಪಾಯಿ 40 ರೂಪಾಯಿ ಇದೆ. ಹೌದು, 40 ರೂಪಾಯಿ 10 ರೂಪಾಯಿ ಸೊಪ್ಪಿದೆ. ಈಗ ಮಾರ್ಕೆಟ್ ಅರ್ಧ ದುಡ್ಡೆ, ಮುಕ್ಕಾಲ್ ದುಡ್ಡೆಲ್ಲ ನಾವು ಔಷಧಿಗಳಿಗೆ ಕೊಡ್ಬೇಕೆ? ಹೋಯ್ತಾ? ಇನ್ ಬಂದಿದ್ದೇನ್ ನಾವು, ನಮ್ಗೇನ್ ಸಿಗ್ತದೆ? ನಿಜ. ಯಾಕೆಂದ್ರೆ ಇನ್ನೂ ಒಂದು ಇಲ್ಲಿ ನೀವು ಸೊಪ್ಪು ಏನ್ ಸಿಗ್ತದೆ ಅಂದಾಗ ಪ್ರೈಸ್ ಹೇಳಿದಾಗ ನನಗೆ ಒಂದು ವಿಚಾರ ನೆನಪು ಬಂತು. ನಾನು ಸಾಕಷ್ಟು ಸಲ ಇದನ್ನ ನಮ್ಮ ಎಷ್ಟೋ ಜನ ಮಹಿಳೆಯರು ನನ್ನ ಜೊತೆ ಮಾತಾಡಿದಾಗ ಹೇಳಿದ್ದೀನಿ. ನೋಡಿ, ನಮ್ಮ ಜನ ಏನು ಮಾಡ್ತಾರೆ ಅಂದರೆ, ದಯವಿಟ್ಟು ಈ ಕೆಲಸ ಮಾಡಬಾರ್ದು ಅಂತ ನಾನು ಈ ಮೂಲಕ ಚಾನಲ್ ಮುಂದೆ ಕೂತ್ಕೊಂಡು ಮಾತಾಡೋಕ್ಕೆ ಈ ವಿಚಾರ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ನಾವು ಎಲ್ಲಿ ಬಾರ್ಗೇನ್ ಮಾಡ್ತೀವಿ ಅಂದರೆ ಮೇಡಮ್, ಜನ ಏನು ಮಾಡ್ತಾರೆ ಅಂದರೆ, ಈಗ ಸೊಪ್ಪು ಮಾರೋರು, ಆಟೋ ಓಡಿಸೋರು, ಈಗ ಸೊಪ್ಪು ಮಾರೋರಿಗೆ ಎಷ್ಟು ಸಿಗುತ್ತೆ ಮೇಡಮ್? ನಿಮಗೆ ಗೊತ್ತು ಅದ್ರ ಕಷ್ಟ, ನನಗೂ ಗೊತ್ತು. ಇವಾಗ 30 ರೂಪಾಯಿ ಸೊಪ್ಪು ಅಂದ್ರೆ ಏನಪ್ಪ 30 ರೂಪಾಯಾ 20 ರೂಪಾಯಿ ಮಾಡ್ಕೊಂಡು ಕೊಡಬಾರ್ದಾ ಅಂತಾರೆ. ಇವಾಗ ಸ್ಟಾರ್ ಹೋಟೆಲ್ಗೆ ಊಟ ಮಾಡಕ್ಕೆ ಹೋಗ್ತಾರೆ, ಇಷ್ಟುದ್ದ ಬಿಲ್ ತಗೊಬಂದಿಟ್ರೆ ಬಿಲ್ ಕೊಟ್ಬಿಟ್ಟು ಅದ್ರ ಜೊತೆಗೆ ಟಿಪ್ಪು ಕೊಟ್ಬಿಟ್ಟು ಬರ್ತೀವಿ. ಆಚೆ ಕಡೆ ಕಾರ್ ನಿಲ್ಸಿರ್ತೀವಿ. ಕಾರ್ ತಗೋಬೇಕಾದ್ರೆ ಒಬ್ಬ ವಾಚ್ಮ್ಯಾನ್ ಬರ್ತಾನೆ, ವಾಚ್ಮ್ಯಾನ್ಗೆ ಒಂದು 20-30 ರೂಪಾಯಿ 50 ರೂಪಾಯಿ 100 ರೂಪಾಯಿ ಕೊಡ್ತೀವಿ. ಬಟ್ ಈ ತರ ಬೇರೆ ಬೇರೆ ಕೆಲಸಗಳಿಗೆಲ್ಲ ಏನು ಬಾರ್ಗೇನ್ ಇಲ್ದಿರ GST ಸಮೇತ ಎಲ್ಲಾನ ಕೊಡ್ತೀವಿ. ಮಾಲ್ಗಳಿಗೆ ಹೋಗ್ತೀವಿ, ಅಲ್ಲಿ ಹಾಕಿರೋ ಲೈಟಿಂಗ್ ಸಮೇತವಾಗಿ ನಾವು ಬಿಲ್ ಕಿತ್ಕೊಂಡು ಕಳಿಸ್ತಾರೆ, ಆಚೆಗೆ ಬರ್ತೀವಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ, ಜನ ನೋಡ್ತಾ ಇರೋರು ದಯವಿಟ್ಟು ಬೈಕೋಬೇಡಿ. ನಾನು ರೈತರ ಪರವಾಗಿ ನಾನು ಇವತ್ತು ಚಾನಲ್ ಅಲ್ಲಿ ಕೂತಿದ್ದೀನಿ, ರೈತ ಮಹಿಳೆ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ.
ಬೇಕಾದ್ರೆ ಕೇಳಿ, ಎಷ್ಟೋ ಜನ ಮಹಿಳೆಯರಿಗೆ ನಾನು ಹೇಳಿದ್ದೀನಿ, ನಾನು ಬೇಕಾದ್ರೆ ಮಾತಾಡುವಾಗ ದಯವಿಟ್ಟು ತರಕಾರಿಯವ್ರ ಹತ್ರ, ಆಟೋದವ್ರ ಹತ್ರ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋರ ಹತ್ರ ಬಾರ್ಗೇನಿಂಗ್ ಮಾಡಬೇಡಿ. ಇನ್ನ ಮನಸ್ಫೂರ್ತಿಯಾಗಿ ಒಂದು 5 ರೂಪಾಯಿ 10 ರೂಪಾಯಿ ನಿಮ್ಮ ಕೈಲಾದ್ರೆ, ನಾನು ಚಿಲ್ಲರೆ ಕೊಡ್ಬೇಕಂದ್ರೆ ಪರವಾಗಿಲ್ಲಪ್ಪ ಇಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಇಲ್ಲೇ ಬರ್ತೀನಿ ಅಂತ ಹೇಳಿ ಬನ್ನಿ. ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಯಾಕಂದ್ರೆ ಸೊಪ್ಪಲ್ಲಿ ಎಷ್ಟು ಅವ್ರಿಗೆ ಲಾಭ ಬರುತ್ತೆ ಮೇಡಮ್. ಈಗ ನಮ್ಮ ತೋಟದಲ್ಲಿ ಕೆಲವರು ಬರ್ತಾರೆ, ಕಮ್ಮಿ ಕೊಡ್ರಿ ಅಂತಾರೆ. ಹೌದು. ಇನ್ನೂ ಕೆಲವರು ಬರ್ತಾರೆ ಡಾಕ್ಟರ್ಗಳು, ಅವರೆಲ್ಲಾನು ಪರವಾಗಿಲ್ಲ ಆಂಟಿ ತಗೊಳ್ರಿ ಇಟ್ಕೊಳ್ರಿ ಅಂತಾರೆ. ಯಾಕಂದ್ರೆ ಅವ್ರಿಗೆ ಆರೋಗ್ಯ ವ್ಯಾಲ್ಯೂ ಗೊತ್ತು ಮೇಡಮ್, ಇಟ್ಕೊಳ್ರಿ ಅಂತಾರೆ ಕೆಲವರು ಡಾಕ್ಟರ್ಗಳೆಲ್ಲ. ಅವ್ರಿಗೆ ಆರೋಗ್ಯದ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತು. ನಾವೇನ್ ತಿಂದ್ರೆ ಆರೋಗ್ಯವಾಗಿರ್ತೀವಿ ಅನ್ನೋದು ಅವ್ರಿಗೆ ಗೊತ್ತು. ಹಾಗಾಗಿ ನೀವು ಕಷ್ಟಪಟ್ಟು ಸಾವಯವ ಗೊಬ್ಬರಗಳನ್ನ ಹಾಕಿ ಬೆಳಿತಿದ್ದೀರಾ ಅಂತ ಅವ್ರು ಕೊಟ್ಟು ಬರ್ತಾರೆ. ಬಟ್ ಈ ಸಣ್ಣ ಪುಟದಲ್ಲಿ ದಯವಿಟ್ಟು ಬಾರ್ಗೇನಿಂಗ್ ಮಾಡಬೇಡಿ. ಮನಸ್ಫೂರ್ತಿಯಾಗಿ ದುಡ್ಡು ಕೊಡ್ರಿ. ನಾವು ಮನಸ್ಫೂರ್ತಿಯಾಗಿ ಎಷ್ಟು ದುಡ್ಡು ಕೊಡ್ತೀವೋ ಆಚೆಗೆ, ಅಂದ್ರೆ ಇನ್ನೊಬ್ರಿಗೆ ಕೊಡ್ತೀವೋ ಅಷ್ಟು ಭಗವಂತ, ಅಷ್ಟು ಯೂನಿವರ್ಸ್ ನಿಮ್ಗೆ ರಿಟರ್ನ್ ಕೊಡುತ್ತೆ. ಯಾಕೆಂದ್ರೆ ನಾವು ದುಡ್ದಿರೋ ಅಂತಹ ದುಡ್ಡಲ್ಲಿ ನಾವು 100 ರೂಪಾಯಿ ದುಡಿತೀವಿ ಅಂದ್ರೆ ಅದ್ರಲ್ಲಿ 10 ರೂಪಾಯಿ ಸೇವೆ ಅಂತ ಕೊಡಬೇಕು. ಆಗ್ಲೇ ನಿಮ್ ಫಿನಾನ್ಷಿಯಲಿ ಪ್ಲಾನ್ ಸಕ್ಸಸ್ ಆಗುವಂಥದ್ದು. ನಿಮಗೆ ನೀವು 10 ರೂಪಾಯಿ ಖರ್ಚು ಮಾಡಿದಾಗ 100 ರೂಪಾಯಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಭಗವಂತ ಕೊಡ್ತಾನೆ. ನಾನು ಈ ಮೂಲಕ ಹೇಳೋದಂದ್ರೆ ದಯವಿಟ್ಟು ಸೊಪ್ಪು ತರಕಾರಿ ತಗೊಳ್ಳೋರ ಹತ್ರ, ಆಟೋದವ್ರ ಹತ್ರ, ಈ ಸಣ್ಣ ಪುಟ್ಟವ್ರ ಹತ್ರ ಬಾರ್ಗೇನಿಂಗ್ ಮಾಡಬೇಡಿ. ಮನಸ್ಫೂರ್ತಿಯಾಗಿ ಕೊಡಿ, ಭಗವಂತ ಎಲ್ಲೋ ಒಂದ್ ಕಡೆ ನಿಮ್ಗೆ ಕೊಡ್ತಾನೆ. ನಿಜ ಅಲ್ವಾ ಮೇಡಮ್? ಹೌದು. ಎಸ್. ಇನ್ನೊಂದು ದೊಡ್ಡ ವಿಚಾರ ಮಾತಾಡ್ಬೇಕು ನಿಮ್ ಜೊತೆ. ಏನು ಅಂತಂದ್ರೆ, ನೀವು ಲಾಸ್ಟ್ ಟೈಮ್ ಈಗ ಮನೆ ಬಜೆಟ್ ಮಂಡನೆ ಆದ್ಮೇಲೆ ನೀವು ಚಂದನ ಟಿವಿಯಲ್ಲಿ ಮಾತಾಡಿದ್ರಿ, ಅಂದ್ರೆ ರೈತರಿಗೆ ಏನೆಲ್ಲ ಸಿಗಬೇಕು, ಏನೆಲ್ಲ ಸಿಕ್ಕಿಲ್ಲ, ಮುಂದೆ ಏನೆಲ್ಲ ಸಿಗಬೇಕು ಅನ್ನೋದ್ರ ಬಗ್ಗೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಏನ್ ಮಾತಾಡಿದ್ರಿ ನೀವು ಅಲ್ಲಿ ಬಜೆಟ್ ಅಲ್ಲಿ ಬಂದಿರುವಂತ ವಿಚಾರಗಳ ಬಗ್ಗೆ? ಇನ್ನ ರೈತರಿಗೆ ಏನ್ ಕೊಡ್ಬೇಕು ಸರ್ಕಾರ ಅನ್ನಿಸ್ತು ನಿಮ್ಗೆ? ಈಗ ಬೀಜಗಳ ಬ್ಯಾಂಕ್, ಹೊರಗಡೆಯಿಂದ ನಾವು ಬೀಜ ತಗೊಂಡ್ಬರ್ತೀರಮ್ಮ, ಅದು ಪುನಃ ನಾವು ಬೀಜ ಮಾಡ್ಕೊಂಡು ಅದನ್ನ ಬಿತ್ತನೆ ಮಾಡ್ಬೇಕಂದ್ರೆ ಬಿತ್ತನೆ ಮಾಡಕ್ ಆಗಲ್ಲ. ಯಾಕೆ? ಏನ್ ಹಾಕಿರ್ತಾರೋ ಗೊತ್ತಿಲ್ಲ. ಅದೇ ನಮ್ಮದೇ ತಳಿನ, ನಾಟಿ ತಳಿನ ನಾವು ಉಳಿಸ್ಕೊಂಡು ಹೋದಾಗ ನಮ್ಮ ಪೀಳಿಗೆನೂ ಸರಿ ಹೋಗುತ್ತೆ, ನಮ್ಮ ಆರೋಗ್ಯನೂ ಸರಿ ಹೋಗ್ತದೆ. ಎಲ್ಲೋ ಬೀಜಗಳ ಬ್ಯಾಂಕ್, ಮುಖ್ಯವಾಗಿ ನಮ್ಗೆ ಬೀಜಗಳ ಬ್ಯಾಂಕ್ ಬೇಕೇ ಬೇಕು. ನಾಟಿ ತಳಿಗಳನ್ನ ಉಳಿಸ್ಕೊಂಡು ಹೋಗ್ಬೇಕು. ಎಲ್ಲೋ ಒಂದ್ ಕಡೆ ನಾವು ಉಳಿಸ್ಕೊಂಡಾದಾಗ ನಮ್ಮ ಅನುಕೂಲಕ್ಕೆ ಜೀವನ ಒಳ್ಳೇದಾಗುತ್ತೆ. ಮತ್ತೆ ಇನ್ನು ಇವಾಗ ಸಂಘಗಳು, ಸಂಘ ಸಂಸ್ಥೆಗಳು, ಅನೇಕ ಸಂಘ ಸಂಸ್ಥೆಗಳಿವೆ. ಆ ಸಂಘ ಸಂಸ್ಥೆಗಳ ಮುಖಾಂತರ ಗುರುತಿಸಿ ಅದನ್ನ ಸಹಾಯ ಮಾಡ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಉಪಯೋಗ ಆಗುತ್ತಲ್ಲ. ನಿಜ ನಿಜ. ಹೌದು. ಅಂದ್ರೆ ಈಗ ನಿಮ್ಗೆ ಬೀಜ ಮಂಡಳಿಯನ್ನ ಸ್ಥಾಪನೆ ಮಾಡ್ಬೇಕು ಅಂತ, ನಾಟಿ ತಳಿಯ ಬೀಜ ಮಂಡನೆಗಳು ಸ್ಥಾಪನೆ ಮಾಡಿದಾಗ ಈಗ ಎಲ್ಲೋ ಯಾವ್ದೋ ದೇಶದಿಂದ ಬೀಜ ಬರ್ತವೆ, ಅದು ಪುನಃ ನಾವು ಬೀಜ ಮಾಡ್ಕೊಂಡಾದಾಗ ಬೆಳೆ ಬರಲ್ಲ. ಹೌದು, ನಿಜ. ಯಾಕೆಂದ್ರೆ ನೋಡಿ, ಇದಕ್ಕೆ ಏನ್ ಎಕ್ಸಾಂಪಲ್ ಅಂತಂದ್ರೆ, ಈಗ ನಾವು ಕೆಲವೊಂದು ಮನೆಗಳ ಹತ್ರನೇ ಆಗ್ಲಿ, ಈಗ ಮನೆಗಳ ಹತ್ರ ಇಡೋದಕ್ಕೆ ನಾವು ಶೋ ಗಿಡಗಳಂತ ತರ್ತೀವಲ್ಲ, ದಾಸವಾಳ ಆಗಿರ್ಬೋದು, ಹೂವು ಬಿಡೋದು, ಅದು ಅಲ್ಲಿ ಕೊಂಡ್ಕೊಂಡು ಬಂದಿಟ್ರೆ ಮಾತ್ರ ಹೂವು ಬಿಡುತ್ತೆ, ಚಿಗುರುತ್ತೆ. ಮತ್ತೆ ಅದ್ರಲ್ಲಿ ನಾವು ಒಂದು ಕಡ್ಡಿನ ಕಟ್ ಮಾಡಿ ಮಾಡಿರ್ತೀವಿ ಅಂದ್ರೆ ಬರಲ್ಲ ಅಲ್ವಾ? ಬಹುಶಃ ಇದೇ ಕಾರಣ ಅಲ್ವಾ? ಹೌದು. ನೋಡಿ, ಇಲ್ಲೇ ಸಿಕ್ತು ಪಾಯಿಂಟ್ ಏನು ಅಂತ ಹೇಳ್ಬಿಟ್ಟು ನಾವು ಇದನ್ನ ನಾನು ನೋಡಿದೀನಿ. ಯಾಕಂದ್ರೆ ಅದು ಬರಲ್ಲ, ಅದು ಆಚೆ ಕಡೆಯಿಂದ ತಂದಿರೋದು, ನೀವು ಅದರ ಗಿಡನೇ ತಂದಿಡ್ಬೇಕು ಅಂತ ಹೇಳ್ತಾರೆ. ಸೊ ಆತರ ಬೀಜ ಮಂಡಳಿ ಅಂದ್ರೆ ನಮ್ಮ ಒಂದು ನಾಟಿ ಸ್ಟೈಲ್ ಅಲ್ಲಿ ನಿಮ್ಗೆ ನಾಟಿ ತಳಿ ಬೀಜಗಳನ್ನ ನಮ್ಮ ರೈತಾಪಿ ಕುಟುಂಬ ಅದು ಸಂಗ್ರಹಣೆ ಮಾಡಿ ಇಟ್ಕೊಂಡ್ರೇನೆ ನಮ್ಮ ಮುಂದೆ ಪೀಳಿಗೆ ಸರಿ ಹೋಗ್ತದೆ. ಹೌದು. ಸೀಡ್ಸ್ ಈಗ ಹೈಟೆಕ್ ತಳಿನೂ ಬಂತು, ಹೈಟೆಕ್ ರೋಗಗಳು ಬಂದ್ಬಿಟ್ಟು ಅಲ್ಲೇ ನಮ್ಮ ಕ್ಯಾನ್ಸರ್ ಅನ್ನೋದು ಇಲ್ಲೇ ಇರ್ಲಿಲ್ಲ. ಈಗ ಯಾಕೆ ಕ್ಯಾನ್ಸರ್ ಬಂತಂದ್ರೆ ಭೂಮಿಗೆ ಹಾಕ್ತಾ ಇದೀವಲ್ಲ ವಿಷ, ಔಷಧಿ ಹೊಡಿತಿದೀವಲ್ಲ, ಹೊರಗಡೆ ತತ್ತಾ ಇದೀವಿ, ಅದೆಲ್ಲ ಎಲ್ಲೋಗ್ತದೆ, ಎಲ್ಲ ಭೂಮಿನ ಸೇರ್ಕಂತ ಇದೆ. ಅದರಿಂದ ಎಲ್ಲ ಕಾಯಿಲೆಗಳು ಜಾಸ್ತಿ. ಅದೆಲ್ಲ ಯಾರ್ಕ್ ಬಂತು? ನಮ್ಗೆ ಬಂತು. ಮುಂಚೆ ಸೀಗೆಕಾಯಿ ಹಾಕ್ತಾ ಇದ್ವಿ, ಈಗ ಶಾಂಪು ಬಂತು. ಕರಿಯಲ್ಲಿ ಉಜ್ತಾ ಇದ್ವಿ, ಈಗ ಪೇಸ್ಟ್ ಬಂತು. ಏನೇನ್ ಹಾಕಿರ್ತಾರೋ ಗೊತ್ತಿಲ್ಲ. ಎಲ್ಲಾ ರೋಗಗಳು ಮೈಟೆಕ್ ತಳಿನೂ ಬಂತು, ಹೈಟೆಕ್ ರೋಗಗಳು ಬಂತು. ಇಷ್ಟೇ. ಡಾಬರ್ ರೆಡ್ ಅಂತ ನಾನು ಇದೊಂದು ಹೆಸರು ಹೇಳ್ತಿದ್ದೀನಿ ಅಂದೆಲ್ಲ, ನ್ಯಾಚುರಲ್ ಇದರಿಂದ ಮಾಡಿರೋವಂಥದ್ದು, ಲವಂಗದಿಂದ ಮಾಡಿರೋವಂಥದ್ದು ಅಂತ ಎಲ್ಲ ಏನೇನ್ ಬರ್ತವೆ ನ್ಯಾಚುರಲ್ ಸೋಪ್ ಅಂತ. ಆಕ್ಚುಲಿ ನೀವು ಅವ್ರು ಏನೇ ನ್ಯಾಚುರಲ್ ಆಗಿ ತೋರಿಸಿದ್ರು ಅದ್ರಲ್ಲಿ ಕೆಮಿಕಲ್ ಇಲ್ಲದೆ ಇರೋದು ಅಷ್ಟು ದಿನ ಅದು ಸ್ಟೋರ್ ಆಗಲ್ಲ ಅಲ್ಲ ಮೇಡಮ್? ಕೆಮಿಕಲ್ ಆಗದೆ ಇರೋದು ಅದಷ್ಟು ದಿನ ಸ್ಟೋರ್ ಆಗೋದಕ್ಕೆ ಒಂದು ಸಾಧ್ಯ ಇಲ್ಲ. ಸೊ ಕೆಮಿಕಲ್ ಹಾಕದೇ ಇರುವಂತ ಒಂದು ವಸ್ತುಗಳಿಗೆ ಲಿಮಿಟ್ ಟೈಮ್ ಅಂತ ಇರುತ್ತೆ. ಸೊ ಅಷ್ಟು ಟೈಮ್ ಒಳಗಡೆ ಅದನ್ನ ನಾವು ಯೂಸ್ ಮಾಡಬೇಕು. ಅದು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಕೆಲವೊಂದು ಐಟಮ್ಸ್ಗೆ ಲಾಂಗ್ ಟರ್ಮ್ ಲೈಫ್ ಅನ್ನೋದು ಇರುತ್ತೆ ಅಲ್ವಾ? ಈಗ ನಾವು ಮುಂದೆ ಎಲ್ಲ ಫೇಸ್ಗೆ ಈಗ ಸೋಪ್ ಯೂಸ್ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಏನಿದ್ರು ಕಡಲೆ ಹಿಟ್ಟು ಹಾಕ್ತಾ ಇದ್ರು, ಸೊ ಚೆನ್ನಾಗಿರ್ತಾ ಇತ್ತು. ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ತರ ಮತ್ತೆ ಎಲ್ಲ ಅಲ್ಲಿಗೆ ಬರ್ತಾ ಇದಾರೆ ಮೇಡಮ್, ಸಗಣಿ ಪಟ್ಟು ಹಾಕ್ತಾ ಇದ್ರು. ಈಗ ನೋಡಿ, ನಾನು ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಬ್ಯಾಕ್ ಟು ಪೆವಿಲಿಯನ್ ನಾವು ಅಲ್ಲಿಗೆ ಹೋಗ್ತೀವಿ. ಯಾಕಂದ್ರೆ ನೋಡಿ, ಈಗ ಸಾವಯವ ಉತ್ಪನ್ನಗಳಿಗೆ ಬೆಲೆ ಜಾಸ್ತಿ ಆಯ್ತು,
ಏನು ನೀವು ಗೋಮೂತ್ರ ಅದನ್ನಕ್ಕೂ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಮತ್ತೆ ಏನು ಧೂಪ ಇವಾಗೆಲ್ಲಾನು ಸಹ ಸಗಣಿಯಲ್ಲಿ ಮಾಡಿರೋ ಧೂಪ ಅಂತಾನೆ ಸ್ಪೆಷಲ್ ಆಗಿ ತಗೊಂತಾ ಇದ್ದಾರೆ, ಜನ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಏನು ಅಗ್ನಿಹೋತ್ರಕ್ಕೆ ಈಗ ಆನ್ಲೈನ್ ಅಲ್ಲಿ ಆಲ್ರೆಡಿ ಸಗಣಿಯ ಒಂದು ಇದು ಬೆರಣಿ ಸಿಗ್ತಾ ಇದೆ, ಅದಕ್ಕೂ ಬೆಲೆ ಜಾಸ್ತಿ ಆಗಿದೆ. ನಾಟಿ ತುಪ್ಪಕ್ಕೆ ಬೆಲೆ ಜಾಸ್ತಿ ಆಗಿದೆ. ಮತ್ತೆ ಬ್ಯಾಕ್ ಟು ಪೆವಿಲಿಯನ್, ರೈತನೇ ಗೆಲ್ಲೋದು, ರೈತನ ಒಂದು ಉತ್ಪನ್ನಗಳಿಗೆ ಬೆಲೆ ಬಂದೇ ಬರುತ್ತೆ. ಭಾರತ ಕೃಷಿಕರಿಂದ ಕೂಡಿದ ದೇಶ ಅಂತ ಎಲ್ಲರಿಗೂ ಗೊತ್ತಿರೋದೇ ಟೋಟಲ್ ವರ್ಲ್ಡ್ಗೆ, ಇಡೀ ವರ್ಲ್ಡ್ಗೆ. ಮತ್ತೆ ಕೃಷಿಕನೇ ನಂಬರ್ 1 ಆಗ್ತಾನೆ ಆಗೋದು ಕೂಡ. ಸೊ ರೈತರು ಯಾವತ್ತೂ ಗೆಲ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಮೇಡಮ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಊಟ ಇಡೋದು ರೈತ ಚೆನ್ನಾಗಿರ್ಬೇಕು, ಆವಾಗ ನಮ್ಮ ಭಾರತ ದೇಶ ಚೆನ್ನಾಗಿರುತ್ತೆ. ನಿಮ್ಮಂತ ಮಹಿಳೆಯರು ಬರಬೇಕು, ನಾವು ಸಹ ನಿಮ್ಮಿಂದ ತುಂಬಾ ಕಲಿಯೋದಿದೆ. ಈಗ ಮಹಿಳೆಯರೇ ಮುಖ್ಯ ಪಾತ್ರ ರೈತದಲ್ಲಿ ಕೆಲಸ ಮಾಡ್ಬೇಕು. ಇಲ್ಲ ಈ ಮಾಡರ್ನ್ ಕಾಲದಲ್ಲಿ ನಾವು ಆ ಮೊಬೈಲ್ ನೋಡ್ಕೊಳೋದು, ಇನ್ನೊಂದು ಮತ್ತು ಮೊದ್ಲು ಮೊಬೈಲ್ ನೋಡ್ಕೊಂಡು ಅಡ್ಗೆ ಮಾಡೋದ್ ಬಿಟ್ರೆ ಹೆಣ್ಮಕ್ಳೆಲ್ಲ ಚೆನ್ನಾಗೇ ಇರ್ತದ ಅಡ್ಗೆ. ಹೌದು, ರಿಯಲಿ ಇಟ್ಸ್ ಫ್ಯಾಕ್ಟ್. ಅಲ್ಲ, ಅಡ್ಗೆ ಮಾಡೋದ್ ಮೊಬೈಲ್ ನೋಡ್ಕೊಂಡು ಅಡ್ಗೆ ಮಾಡೋದ್ ಬಿಡ್ಬೇಕು. ಹಿಂದೆ ಏನೇನ್ ಪದ್ಧತಿ ಮಾಡ್ತಾರೆ ಅದೇ ತರ ನಾವು ಅದೇ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದಾಗ ಯಾರಿಗೂ ಏನು ರೋಗನೇ ಬರಲ್ಲ. ಹೌದು ಮೇಡಮ್. ಈಗ ನೋಡಿ, ತುಂಬಾ ಜನ ಮಹಿಳೆಯರಿಗೆ ಎಂತ ಕಾಯಿಲೆಗೆ ಸಫರ್ ಆಗ್ತಾರೆ ಅಂತಂದ್ರೆ ಇದೆಲ್ಲ ಬಂದಿರೋದು ನಮ್ಮ ಆಹಾರ ಪದ್ಧತಿಯಿಂದಾನೆ. ನೋಡಿ, ಎಲ್ಲರಿಗೂ ಸೊಂಟ ನೋವು ಬರ್ತಾ ಇರ್ಲಿಲ್ಲ, ಸಾಕಷ್ಟು ಕೆಲಸ ಮಾಡ್ತಾ ಇದ್ರು ಮಹಿಳೆಯರು, ಸೊಂಟ ನೋವು ಬರ್ತಾ ಇರ್ಲಿಲ್ಲ, ಗರ್ಭಕೋಶ ಯಾವುದೇ ಕಾರಣಕ್ಕೂ ತೆಗಿತಾ ಇರ್ಲಿಲ್ಲ, ಈಗ ತೆಗಿತಾರೆ. ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇರ್ಲಿಲ್ಲ, ಈಗೆಲ್ಲ ಸುಮಾರು ಜನಕ್ಕೆ ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರ್ ಬರ್ತಾ ಇರ್ಲಿಲ್ಲ, ಈಗ ಸರ್ವೈಕಲ್ ಕ್ಯಾನ್ಸರು. ಎಷ್ಟು ಬೇಕು ಮೇಡಮ್ ಕಾಯಿಲೆಗಳು ಮಹಿಳೆಯರಲ್ಲಿ. ಈಗ ನಮ್ಮಮ್ಮ ಪ್ರಾಬ್ಲಮ್ ಇರ್ಲಿಲ್ಲ, ಅದು ಗೊತ್ತೇ ಇರ್ಲಿಲ್ಲ ಜನಕ್ಕೆ, ಅದು ಬರ್ತಾ ಇದೆ. ಏನ್ ಕಾಯಿಲೆ ಅನ್ನೋದು ಗೊತ್ತಿಲ್ಲ. ಶುಗರ್ ಕಾಯಿಲೆ ಯಾರಿಗ್ ಬರ್ತಾ ಇತ್ತು ಅಂದ್ರೆ ಶ್ರೀಮಂತಕ್ಕೆ ಬರ್ತಾ ಇತ್ತು, ಶ್ರೀಮಂತರ ಕಾಯಿಲೆ ಇದೆ. ಈಗ ಸಾಮಾನ್ಯ ಜನಗಳಿಗೂ ಬಂದ್ಬಿಟ್ಟಿದೆ ಪಾಪ. ಥೈರಾಯ್ಡ್ ಇಲ್ದಿರೋ ಮಹಿಳೆಯರೇ ಇಲ್ಲ ಇವಾಗ. ಏನು ಅನ್ನೋದೇ ಗೊತ್ತಿಲ್ಲ ನಮಗ್ ಥೈರಾಯ್ಡ್ ಅಂದ್ರೆ. ಹೌದು. ಸೊ ಈ ರೀತಿ ಕೃಷಿಕರ ಒಂದು ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ನಾವು ಮೇಡಮ್ ಪದಗಳಲ್ಲಿ, ಅವರ ಒಂದು ಮಾತಿನಲ್ಲಿ, ಅವರ ಒಂದು ಅನುಭವಗಳಲ್ಲಿ ನಾವು ಕೇಳಿದ್ದೀವಿ. ಸೊ ಅದಕ್ಕೇನೆ ಇಷ್ಟೊಂದು ಸಾಧಕಿಯ ಸ್ಥಾನದಲ್ಲಿ ಇವತ್ತು ನಾವು ಈ ಚೇರಲ್ಲಿ ಏನಕ್ಕೆ ಮೇಡಮನ್ನ ಕೂರಿಸಿದ್ದೀವಿ, ಮಾತಾಡಿಸ್ತಾ ಇದ್ದೀವಿ ಅಂತಂದರೆ, ಯಾವ ಮಹಿಳೆಯು ಸಹ ಏನು ನನಗೆ ಗೊತ್ತಿಲ್ಲ ಅನ್ನೋದಾಗಲಿ, ನಮಗೇನು ಮಾಡೋಕ್ಕಾಗಲ್ಲ ಅನ್ನೋದಾಗಲಿ, ನಾವು ಸಾಧಕೀಯ ಅಲ್ಲ ಅನ್ನೋದನ್ನು ಮೊದಲು ನಿಮ್ಮ ತಲೆಯಿಂದ ತೆಗಿರಿ. ಎಲ್ಲ ಮಹಿಳೆಯರು ಸಹ ನಿಮ್ಮದೇ ಆದಂತಹ ಒಂದು ಸ್ಕಿಲ್ ಇರುತ್ತೆ, ನಾಲೆಡ್ಜ್ ಇರುತ್ತೆ. ಅದರಲ್ಲಿ ನೀವು ಸಾಧನೆಯನ್ನು ಮಾಡಿದಾಗ, ಎಫರ್ಟನ್ನು ಹಾಕಿದಾಗ ನೀವು ದೇಶದ ಮಟ್ಟದಲ್ಲಿ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಬಹುದು. ಸೊ ಮೇಡಮೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ನೋಡಿ, ಎಲ್ಲ ಒಂದು ರೈತ ಮಹಿಳೆಯರಿಗೂ ಸಹ ಏನು ಮನೆಯಲ್ಲೇ ಇದ್ದು ಕೆಲಸ ಮಾಡುವಂಥವ್ರು. ಸೊ ಈ ಥರ ಸಾವಯವ ಉತ್ಪನ್ನಗಳಿಂದ ಒಂದಷ್ಟು ನೀವು ವಸ್ತುಗಳನ್ನ ತಯಾರು ಮಾಡಿದಾಗ, ಸೊ ಅದು ನೀವು ಸ್ವಾವಲಂಬಿ ಜೀವನ ಮಾಡ್ದಂಗೆ ಆಗುತ್ತೆ. ಹೌದು, ಸೋಪು ತಯಾರು ಮಾಡ್ಬೋದು. ಹೌದು, ಸೋಪು ತಯಾರು ಮಾಡ್ಬೋದು, ಧೂಪ ತಯಾರು ಮಾಡ್ಬೋದು, ಗಂಜಳ, ಗೋಮೂತ್ರ ಇದೇನೋ ಇವಾಗೆಲ್ಲಾನು ಸಹ ಪ್ಯಾಕಿಂಗೇ ಬರುತ್ತಲ್ವ ಮೇಡಮ್, ಅದೆಲ್ಲಾನು ಸಹ ತಯಾರು ಮಾಡ್ಬೋದು. ತುಪ್ಪ ಮಾಡ್ಬೋದು, ಒಂದು ಹಸು ಇಟ್ಕೊಂಡ್ರೆ. ಸೊ ನೀವು ಹೇಳಿದ್ರೆ ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ರಿ, ಒಂದು ಹಸು ಇಟ್ಕೊಂಡ್ರೆ ಏನು ವೇಸ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಸಾಕಷ್ಟು ಇದು ಉದಾಹರಣೆ ಅಂತ ಹೇಳ್ಬೋದು. ನಾನು ನಿಮ್ಮ ಮನೆಗೆ ಬಂದಾಗೂ ಸಹ ತುಂಬಾ ನೋಡಿದೆ, ಅಲ್ಲಿ ನೀವು ಇಟ್ಟಿರುವಂತಹ ಒಂದು ಕೋಳಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಮತ್ತೆ ಅಕ್ಕಪಕ್ಕ ಇರುವಂತಹ ಹೂವಿನ ಗಿಡಗಳು, ಬಾಳೆಹಣ್ಣು, ಅಡಿಕೆ, ಸೊಪ್ಪು, ಮತ್ತೆ ಡ್ರ್ಯಾಗನ್ ಫ್ರೂಟ್ಸು ಎಲ್ಲನೂ ಸಹ ನೋಡ್ಕೊಂಬಂದೆ. ನಿಮ್ಮ ಮಾಡಿ ಮೇಲೆ ಹತ್ಬಿಟ್ಟು ಎಲ್ಲನೂ ತುಂಬಾ ಚೆನ್ನಾಗಿ ಇಟ್ಟಿದ್ದೀರಾ ಮೇಡಮ್. ಸೊ ನಾವು ನಿಮ್ಮ ಒಂದು ಬೆಳೆದಿರುವಂಥ ಸೊಪ್ಪು ತರಕಾರಿಗಳನ್ನ ನಮಗೂ ಇಷ್ಟು ದಿನ ಗೊತ್ತಿರಲಿಲ್ಲ, ಅಲ್ಲಿ ಮಾರ್ತೀರಾ ನೀವು, ಅಲ್ಲಿ ನೀವು ಬೆಳಿತೀರಾ ಅಂತ ನಾವು ಈಗ ತಿಳ್ಕೊಂಡಿದ್ದೀವಿ. ನಾವು ಆವಾಗ ವಿಸಿಟ್ ಕೊಡ್ತೀವಿ ಖಂಡಿತ. ಸೊ ನೋಡಿ, ತುಂಬಾ ಖುಷಿ ಆಯ್ತು ಮೇಡಮ್ ಅವ್ರನ್ನ ಮೀಟ್ ಮಾಡಿ, ಇಷ್ಟೊಂದು ಅನುಭವಗಳನ್ನ ಶೇರ್ ಮಾಡ್ಕೊಳೋದಕ್ಕೆ. ರೈತರಿಗೆ ನಾವು ಸಹ ಸಪೋರ್ಟ್ ಮಾಡಬೇಕು, ಅವರ ಪರ ನಿಲ್ಲಬೇಕು, ಅವರಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟರೆ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿದ್ದಾಗ ನಮ್ಮ ದೇಶನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಮೇಡಮ್, ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಎಲ್ಲ ಮಹಿಳೆಯರಿಗೂ ನೀವೇನು ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಮಹಿಳೆಯರು ಎಲ್ಲಾ ಭಾಗದಲ್ಲೂ ಮುಂದೆ ಬರಬೇಕು. ಹೌದು, ನಮಗೂ ಆಸೆ ಇದೆ, ಅಯ್ಯ ನಮ್ಮ ಮಹಿಳೆಯರು ಯಾರು ಮುಖ್ಯಮಂತ್ರಿ ಆಗಿಲ್ಲಲ್ಲಪ್ಪ ಅಂತ. ಸೂಪರ್ ಮೇಡಮ್, ಅಲ್ವಾ? ಕರ್ನಾಟಕದಲ್ಲಿ ಯಾರು ಇಲ್ಲ, ನಮ್ಮ ಮಹಿಳೆಯರು ಯಾರಾದ್ರೂ ಒಬ್ರು ಆಗ್ಬೋದಲ್ಲ. ನಮ್ ಕರ್ನಾಟಕದ ಮಹಿಳೆಯರು ಅವ್ರೆ, ಅವಕಾಶ ಕೊಟ್ರೆ ಪಾಪ ಯಾರೋ ಒಬ್ರು ಆಗ್ತಾರೆ. ಮಹಿಳೆ ಅಲ್ಲ ಮೇಡಮ್, ಅಡ್ಗೆ ಮನೆ ಮಾಡ್ಕೊಳ್ತೀರಾ, ಅಡ್ಗೆ ಮಾಡ್ಕೊಳ್ಳಿದ್ರ ನೀವೇನ್? ಅಲ್ಲಮ್ಮ, ಅಡ್ಗೆ ಮಾಡಕ ಹೆಣ್ಮಕ್ಳು ಇಲ್ದ ಹೋದ್ರೆ ಅದ್ ಹೆಂಗಮ್ಮ ದೇಶ ನಡೀತದೆ? ಹೌದು, ಆದ್ರೆ ನಾವು ಕೊಡಕ್ ರೆಡಿ ಇಲ್ವಲ್ಲ ಮೇಡಮ್. ಅದೇ ಅಲ್ಲ, ಕೊಡಕ್ ಏನ್ ಮಾಡಕ್ಕಾಗುತ್ತೆ? ಅದು ಏನು ಮಾಡಕ್ಕಾಗಲ್ಲ ಅದು. ಈಗ ನಾವು ರೈತರು ಮುಖ್ಯವಾಗಿ ರೈತರ ಕೆಲಸ ಮಾಡ್ಬೇಕಾದ್ರೆ ಮಹಿಳೆಯರ ಪಾತ್ರ ತುಂಬಾ ಇದೆ. ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊಳೋದಷ್ಟೇ, ಗಂಡಸರು
ಪುರುಷರು ಆಚೆ ಹೋಗ್ತಾರೆ ಬೆಸ ಇನ್ನೊಂದು ಮತ್ತೊಂದು ಏನಕ್ಕೋ ಒಂದಕ್ಕೆ ಹೋಗ್ತಾರೆ ಎಲ್ಲಾ ಬಾಬ್ತಗಳಲ್ಲೂ ನಾವು ಮಹಿಳೆಯರು ಗೇಟ್ ವಾಲ್ ತಿರುಗಿಸೋದಾಗಿಂದ ಹಸು ಮೇಯ್ಸೋದಾಗಿಂದ ಕೋಳಿ ಇತ್ತಾಗಿಂದ ಹಿಡಿದು ಎಲ್ಲಾ ನಮ್ಮೇ ಜವಾಬ್ದಾರಿ. ಇದು ನಾವೊಂದು ಇದರಿಂದ ನಾವು ನೋಡಬಾರ್ದು ಅಲ್ವಾ. ಒಂದ್ ಬೇರೆ ಇದನ್ನ ನಾನ್ ಯಾಕೆ ಮಾಡ್ಬೇಕು, ನಾನು ಈ ಕೆಲಸ ಮಾಡಲ್ಲ ಏನ್ ಕೆಲವೊಂದ್ ಸರ್ವ ರಚ್ ಬಾಸತ್ತಾಗಿಂದ ರೆಡಿ ಆಗಿರ್ಬೇಕು. ಹೌದು ಮೇಡಮ್, ನಾವೆಲ್ಲ ರೆಡಿ ಆಗಿದ್ರೇನೆ ನಾವ್ ಸಾಕ್ಷಿ ಟಿವಿ ಮುಂದೆ ಕುತ್ಕೊಂಡ್ರೇನಾ, ಮೊಬೈಲ್ ಮುಂದೆ ಕುತ್ಕೊಂಡ್ರೇನಾ, ಇದು ಒಂದ್ ಕೆಲ್ಸನಾ? ನಮ್ ಮೊಬೈಲ್ ಏನಕ್ಕಮ್ಮ ಮೊಬೈಲ್, ನಾವೆಲ್ಲ ಮೊಬೈಲ್ ನೋಡ್ಕೊಂಡೆ ದೊಡ್ಡವರಾದ್ರ, ಟಿವಿ ನೋಡ್ಕೊಂಡೆ ದೊಡ್ಡವರಾದ್ರ, ನಮ್ಗೆ ಏನು ಅನ್ನೋದೇ ಗೊತ್ತಿಲ್ಲ. ಹೌದು, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಉಪಯೋಗಿಸ್ಕೊಂಬೇಕಷ್ಟೇ. ನಾವೆಲ್ಲ ಹೆಣ್ಮಕ್ಳಲ್ಲಿ ಎಲ್ಲಾರಲ್ಲೂ ಕೇಳ್ಕೊಳೋದಿಷ್ಟೇ, ದಯವಿಟ್ಟು ಮೊಬೈಲ್ ಜಾಸ್ತಿ ಬಳಸಬೇಡ್ರಿ, ಸೂಪರ್ ಮೇಡಮ್. ಟಿವಿ ಜಾಸ್ತಿ ನೋಡ್ಬಾಡ್ರಿ, ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಬಳಸ್ಕೊಳ್ರಿ. ಯಾಕಂದ್ರೆ ಮುಂಚೆ ಜೀವನ ನಮ್ಮನ್ನ ನೋಡಿ ಪಾಠ ಕಲಿತಾವ ಮಕ್ಕಳು. ಹೌದು, ಆ ಮಕ್ಳಿಗೆ ಏನ್ ಹೇಳ್ಬೇಕು ನಾವು? ನಿಜ ಮೇಡಮ್, ತುಂಬಾ ವ್ಯಾಲ್ಯೂಬಲ್ ಬಳಸಿದ್ದು. ಮಕ್ಳಿಗೆ ಏನ್ ಕಲಿಸ್ತೀವಿ ನಾವು ಪಾಠ? ನಮ್ಮಪ್ಪ ನಮ್ಮಮ್ಮ ಈ ಕೆಲಸ ಮಾಡಿದ್ರೆ ನಾವ್ ಇದುವರೆಗೂ ಬರ್ತಾ ಇದ್ರಾ? ಇಲ್ಲ, ಅವ್ರು ಬಿಟ್ಟು ಹೋದಂತ ಇದನ್ನ ನಾವು ಅನುಭವಿಸ್ತಾ ಸಂಪ್ರದಾಯಗಳನ್ನ ನಾವು ಪಾಲನೆ ಮಾಡ್ಬೇಕು. ಎಲ್ಲರಲ್ಲೂ ಕೇಳ್ಕೊಂಡೋದಷ್ಟೇ. ಹೌದು, ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ, ನಮ್ಮ ಅತ್ತೆ ಮಾವ ಏನ್ ಮಾಡ್ತಾ ಇದ್ರು, ಅದನ್ನೇ ನಾನ್ ಯಾಕೆ ಮಾಡ್ಬಾರ್ದು ಅನ್ನೋ ಒಂದೇ ಒಂದು ಪ್ರಶ್ನೆ ಇವತ್ತು ನಿಮ್ಮನ್ನ ಕೂರಿಸಿದೆ. ಅವ್ರು ಮೊಬೈಲ್ ನೋಡ್ಕೊಂಡಿದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ತಾ ಇದ್ನ? ಇಲ್ಲ. ಹೌದು, ಎಸ್, ಸೂಪರ್ ಮೇಡಮ್. ಮತ್ತೆ ಒಂದು ಕೊನೆಯ ಪ್ರಶ್ನೆ ಏನಂತಂದ್ರೆ ಮೇಡಮ್, ನಮ್ಮ ಈ ಒಂದು ವಿನೂತನ ಪ್ರಯತ್ನ ಮಾಡಿದೀವಿ CTV ಕಡೆಯಿಂದ. ನಾವು ಒಂದಷ್ಟು ಮಹಿಳಾ ಸಾಧಕಿಯರನ್ನ ಪರಿಚಯ ಮಾಡಬೇಕು ಸಮಾಜಕ್ಕೆ ಅಂತ. ಈಗ ಎಷ್ಟೋ ಜನಕ್ಕೆ ಇವಾಗ ನೋಡಿ, ನಮ್ಮ ಸುಮಾರು ಜನ ನಮ್ಮ ಚಿಕ್ಕಬಳ್ಳಾಪುರದವ್ರಿಗೆ ನೀವೇ ಗೊತ್ತಿಲ್ಲ, ನೀವು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿರುವಂತ. ನಿಮ್ಮ ಹಾಗೆ ಸಾಕಷ್ಟು ಮಹಿಳೆಯರಿದ್ದಾರೆ ಮೇಡಮ್, ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, ನಮ್ಮ ಸುತ್ತಮುತ್ತಲ ವಾತಾವರಣದಲ್ಲೇ ಇದ್ದಾರೆ. ಆದ್ರೆ ಯಾರಿಗೂ ಅವರ ಪರಿಚಯನೇ ಇಲ್ಲ. ಒಂದು ಅವರ ಪರಿಚಯವನ್ನ ಆಗಿಸ್ತಾ, ಅವರ ಆಗು ಹೋಗುಗಳನ್ನ, ಅವರ ಒಂದು ಸಾಧನೆಗಳನ್ನ, ಅವರ ಒಂದು ಅವರ ಒಂದು ಲೈಫಲ್ಲಿ ಮಾಡಿದಂತ ಸ್ಟ್ರಗಲ್ಸ್ ಅನ್ನ, ಅವರು ಎದುರಿಸಿದಂತಹ ಸಮಸ್ಯೆಗಳನ್ನ ಒಂದಷ್ಟು ತಿಳಿಸ್ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಎಷ್ಟೋ ಮಹಿಳೆಯರು ನೋಡ್ತಾರೆ, ಅವರ ಒಂದು ಸಾಧನೆಗಳು, ಅವರ ಒಂದು ಮಾತುಗಳು ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಮಹಿಳೆಯ ಮನಸ್ಸಿನಲ್ಲಿ ಒಂದು ಬದಲಾವಣೆ ಅನ್ನೋದು ತರುತ್ತೆ. ಆ ಬದಲಾವಣೆಯಿಂದ ಅವರ ಜೀವನನೇ ಚೆನ್ನಾಗಾಗತ್ತೆ. ಸೊ ಈ ಒಂದು ಬದಲಾವಣೆ ಆಗಬೇಕು ಅನ್ನೋ ಒಂದು ವಿನೂತನ ಪ್ರಯತ್ನವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಹೇಳಿ. ಈಗ ಎಲ್ಲೋ ಇರೋನ್ ತಗೊಂಬಂದು ಇಲ್ಲಿ ಕೂರಿಸಿ ಪರಿಚಯ ಮಾಡ್ತಾ ಇದ್ದೀರಾ, ಸಮಾಜಕ್ಕೊಂದು ಪರಿಚಯ ಮಾಡ್ತಾ ಇದ್ದೀರಾ. ಇದು ಒಂದು ಒಳ್ಳೆ ಕೆಲಸ ಅನ್ಬೋದು ನಿಮ್ಮ CTVಗೆ. ಅದು ನನ್ನ ಉತ್ಪೂರ್ವಕವಾದ ಧನ್ಯವಾದಗಳು ನಿಮಗೆ. ಯಾಕಂದ್ರೆ ಎಲ್ಲಾ ಕಡೆನೂ ನೋಡ್ತಾ ಇರ್ತಾರೆ, ಎಲ್ಲಾ ಕಡೆ ಅಬ್ಸರ್ವ್. ಕೆಲವ್ರಿಗೆ ವಿಷಯಗಳೇ ಗೊತ್ತಿರಲ್ಲ, ಕೆಲವ್ರ ಹತ್ರ ಮೊಬೈಲ್ ಇರಲ್ಲ, ಕೆಲವ್ರ ಹತ್ರ ಟಿವಿಗಳಿರಲ್ಲ. ಪಕ್ಕದ ಮನೆಯವರು ಬರ್ತಾರೆ, ನೋಡಿಗ ನೋಡ್ಕೊಂಡ್ ಕುತ್ಕೊಂತಾರೆ. ಆದ್ರಿಂದ ಈ ತರ ನೀವು ತಗೊಂಬಂದ್ಬಿಟ್ಟು ಇಲ್ಲಿ ಕುಂಡ್ರಿಸಿ ಮಾತಾಡ್ಸೋದ್ರಿಂದ ನಾನು ಒಂದ್ಸರಿ ಈ ತರ ಮಾತಾಡ್ಬೋದಲ್ಲ ಒಂದೊಂದು ವಿಶ್ವಾಸ ಬರ್ತದೆ. ಯಾಕಂದ್ರೆ ಹೆಣ್ಮಕ್ಳು ಕೂರಂತ ಕಾಲ ಅಲ್ಲ ಇದು. ಹೌದು ಮೇಡಮ್, ಈಗೆಲ್ಲ ಮಲ್ಟಿ ಟ್ಯಾಲೆಂಟೆಡ್. ಏನಾದ್ರೂ ಒಂದು ಹುಡ್ಕೊಂಡು ಮಾಡ್ತಾ ಇರ್ಬೇಕಮ್ಮ. ಏನೋ ಒಂದ್ ಕೆಲಸ ಮಾಡ್ತಾ ಇದ್ರೆ ಸೈಲೆಂಟ್ ಕೂತ್ ಕಾಲುಗಳು ನೋವು ಬರ್ತದೆ, ಮೂಳೆ ನೋವುತ್ತದೆ ಅಷ್ಟೇ. ಕುತ್ಕೊಂಡಿದ್ದು ಬೆಡ್ ಮ್ಯಾಗ ಇದೇನು ಇದು ಪ್ಲಾಸ್ಟಿಕ್, ಅದ್ಮೇಲೆ ಕುತ್ಕೊಂಡ್ರೆ ಕಾಲುಗಳು ನೋವು ಜಾಸ್ತಿ ಆಗ್ತದೆ. ಅದೇ ನೀನ್ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇರು, ಅದರಿಂದ ದೇಹಕ್ಕೆ ಎಷ್ಟೇ ಒಳ್ಳೇದಲ್ಲ. ತಲೆನೂ ಆರೋಗ್ಯನೂ ಚೆನ್ನಾಗಿರ್ತದೆ. ನಮ್ ತಲೆ ಒಂದ್ ಕಡೆ ಸ್ಟ್ರಕ್ ಆಗೋದ್ ನಿಲ್ಲುತ್ತದೆ. ಹೌದು ಮೇಡಮ್, ನಾವ್ ಹೇಳ್ತಾ ಇರೋದು ಅದೇ ಮೇಡಮ್. ಯಾರು ಸಹ ಸಾಕಷ್ಟು ಜನ ಮಹಿಳೆಯರು ತುಂಬಾ ಮಲ್ಟಿ ಕೆಲಸಗಳು ಮಾಡ್ತಾ ಇದ್ದಾರೆ ಮೇಡಮ್. ಮಲ್ಟಿ ಟ್ಯಾಲೆಂಟೆಡ್ ಆಗಿ ಅವರೇ ಒಂದು ಚಾಪು ಮೂಡಿಸ್ಕೊಂಡು ಅವರದೇ ಆದಂತ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಆದ್ರೂ ಸಹ ಎಲ್ಲೋ ಒಂದು ಕಡೆ ಇನ್ನ ನಮ್ಮ ಮಹಿಳೆಯರು ಹಿಂದುಳಿದಿದ್ದಾರೆ. ಸೊ ಅವರು ಸಹ ಒಂದು ಸ್ವಾವಲಂಬಿ ಜೀವನ ಮಾಡಬೇಕು, ಧೈರ್ಯವಾಗಿ ಮುಂದೆ ಬರಬೇಕು. ಅವರ ಒಂದು ಏನು ಡೆಡ್ ಆಗಿರೋದನ್ನ ಸ್ವಲ್ಪ ಆಕ್ಟಿವ್ ಮಾಡಬೇಕು, ಅವ್ರ ಮೈಂಡ್ ಅನ್ನ, ಅವರ ದೇಹವನ್ನ. ಅವರು ಒಂದು ಸಮಾಜದ ಮುಖಿಗೆ ಬರಬೇಕು ಅನ್ನೋದು ನಮ್ಮ ಪ್ರಯತ್ನ. ಈಗ 2 ಕುಂಟೆನಲ್ಲಿ ಕೋಳಿಗಳು ಮೇಯಿಸಿ ಚೆನ್ನಾಗಿರೋರು ಅವ್ರೆ ಅಲ್ವೇನಮ್ಮ. 4 ಕುಂಟೆನಲ್ಲಿ ಮಲ್ಲಿಗೆ ಹೂವು ಹಾಕ್ಬಿಟ್ಟು ಮಕ್ಕಳಿಗೆ ಮದುವೆ ಮಾಡಿರೋರು ಅವ್ರೆ. ಇದು ನಮ್ಗೆ ಇಷ್ಟ ಎಕರೆ ಇದೆ, ಇಷ್ಟ ಎಕರೆ ಇದೆ, ನೀರಿಲ್ಲ, ಇನ್ನೊಂದಿಲ್ಲ. ನೀರಿಲ್ವಾ, ಕೋಳಿಗಳು ಮೇಸೋಣ ಬೇಡ, ಕುರಿಗಳು ಮೇಸೋಣ ಬೇಡ, ದನ ಮೇಸೋಣ ಅಷ್ಟೇ ತಾನೆ. ಈಗ ನಮ್ಗೆ 2011 ಹತ್ತರಲ್ಲಿ ಬೋರೇ ಇಲ್ಲ. ಬೋರ್ 1 ಇಂಚ್ ನೀರ್ ಬರ್ತಾ ಇತ್ತು. ಏನ್ ಮಾಡ್ಬೇಕಾಗಿತ್ತು? ನಾನು ಕೈ ಕಟ್ಕೊಂಡ್ ಕುತ್ಕೊಂಡಿದ್ರೆ ಆ 1 ಇಂಚ್ ನೀರಲ್ಲಿ ಬಾಟ್ಲುಗಳಲ್ಲಿ ಡಬ್ಬಗಳಲ್ಲಿ ನೀರ್ ಇಟ್ಬಿಟ್ಟು ಗಿಡಗಳು ಬೆಳೆಸಿದೀನಿ. ನಾನು 2 ಲೀಟರ್ ಡಬ್ಬಗಳಲ್ಲಿ ನೀರ್ ಇಟ್ಬಿಟ್ಟು ಸೂಜಿ ತಗೊಂಡ್ ಒಂದ್ ಕುಚ್ಬಿಟ್ಟು ಗಿಡಗಳು ಬೆಳೆಸಿದೀನಿ. ನೀರಕ್ಕೆ ಅಷ್ಟೊಂದು ಅಭಾವ ಇತ್ತು. ಇವತ್ತೇನೋ ನೀರ್ ಬಂದು ನಾವು ಎಲ್ಲಾ ರಾಜರೇ ಅನ್ನು ಬಿಡ್ಬೋದು. ಖಂಡಿತ ಮೇಡಮ್. ನೋಡಿ, ಅವ್ರ ಪ್ರತಿಯೊಂದು ಸಮಸ್ಯೆ ಹಿಂದೆ ಅವ್ರ ಆಲೋಚನೆ ಇದೆ,
ಪ್ರತಿಯೊಂದು ಸಮಸ್ಯೆಗೂ ಅವ್ರ ಹತ್ರ ಒಂದು ಉತ್ತರ ಇದೆ. ಸೊ ಸಮಸ್ಯೆಗೆ ಉತ್ತರ ಪರಿಹಾರ ಇಲ್ಲದೆ ಇರೋಂಥದ್ದು ಏನೂ ಇಲ್ಲ. ಸೊ ಪ್ರಯತ್ನ ಅನ್ನೋದು ನಾವು ಮಾಡಬೇಕಷ್ಟೇನೆ. ಅವ್ರು ನೀರಿಲ್ಲ ನಮಗೆ ಬೆಳೆ ಬೆಳೆಯೋದಕ್ಕಾಗಲ್ಲ, ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತಾರೆ. ನೀರಿಲ್ಲದೆ ಇರೋರು ಏನೇನು ಮಾಡಬೇಕು ಅಂತ ಮೇಡಮ್ ಕೇಳಿದ್ರೆ ತುಂಬ ಚೆನ್ನಾಗಿ ಐಡಿಯಾಸ್ ಕೊಡ್ತಾರೆ. ಸೊ ಈ ಒಂದು ಈಗ 1,000 ಲೀಟರ್ ಬೇಕು ಮನೆಯಿಂದ ನೀರು ಮೇಲ್ ಬರ್ಬೇಕಂತಂದ್ರೆ, ಅದೇ ಒಂದು ಇದರಲ್ಲಿ ಚೇಂಬರ್ಗಳು ಕಟ್ಕೊಂಡು ನೀರ್ ಸ್ಟೋರೇಜ್ ಮಾಡಿಸ್ಬಿಟ್ಟು ಮನೆ ಸುತ್ತಮುತ್ತರ ಗಿಡಗಳಿಗೆಲ್ಲ ಅದೇ ನೀರಾಗುತ್ತದೆ. ಭೂಮಿ ತಾಯಿಗೆ ಹೋಗಿದ್ದು ಯಾವತ್ತೂ ಫಿಲ್ಟರ್ ಆಗಿ ಈಚೆ ಬರೋದು ಗಿಡಗಳಿಗೆ ಹೋಗೋದು ಅಲ್ವಾ. ಅದರಿಂದ ಫಿಲ್ಟರ್ ಆಗಿ ಈಚೆ ಬರೋದ್ರಿಂದ ಗಿಡಗಳನ್ನ ಅದರಲ್ಲಿ ಅದೇ ನೀರಲ್ಲೇ ನಾವು ಮಲ್ಚಿಂಗ್ ಮಾಡ್ಕೊಳೋದು, ಪೇಪರ್ ಇದು ಹೋಲ್ಸ್ ಮಾಡ್ಬಿಟ್ಟು ಅದರಲ್ಲೇ ನಾವು ಬೆಳೆಗಳು ಬೆಳ್ಕೊಳೋದು. ಆ ತರ ನೀರಿಲ್ದವ್ರು ಆ ತರವನ್ನು ಮಾಡಿದಾಗ ಇನ್ನ ಉಪಯೋಗ ಆಗ್ತದಲ್ಲಮ್ಮ, ಸಕ್ಸಸ್ ಆಗ್ತಾರೆ ಮೇಡಮ್. ನೋಡಿ ಅವರ ಒಂದು ಆಲೋಚನೆಗಳು ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಮತ್ತೆ ನೋಡಿದ್ರೆ ಏನು ಓದಿದ್ರೆ ಮೇಡಮ್, ನಾನು 10th ಅಷ್ಟೇ ಅಂತಾರೆ ಮೇಡಮ್. 10th ಅಷ್ಟೇ ಅಲ್ಲ ಮೇಡಮ್, ಇದು ಯಾವುದೇ ಒಂದು ಪದವಿಗೂ ಕಮ್ಮಿ ಇಲ್ಲ. ನೀವು ನಿಮ್ಗಿರುವಂತಹ ಒಂದು ನಾಲೆಡ್ಜು, ನೀರಿದ್ರು ನೀರಿಲ್ಲದೆ ಇದ್ರು, ಜಮೀನಿದ್ರು ಜಮೀನು ಇಲ್ಲದೆ ಇದ್ರು, ನೀವೇನು ಮಾಡ್ಬೇಕು ಅನ್ನೋದು ಮೇಡಮ್ ಕೇಳಿದ್ರೆ ಪಕ್ಕ ಉತ್ತರ ಕೊಡ್ತಾರೆ. ನಾವೇನು ಇವತ್ತು ಜಾಬ್ ಸ್ಕಿಲ್ಸ್ ಅಂತ ಕಲಿತಾರೆ ಎಲ್ಲರೂ ಸಹ ಒಂದು ದುಡ್ಡು ಕೊಟ್ಬಿಟ್ಟು. ಮೇಡಮ್ ಯಾವ ಒಂದು ದುಡ್ಡು ಕೊಡೋ ಅಷ್ಟಿಲ್ಲ. ವ್ಯವಸಾಯಗಾರೆಲ್ಲರೂ ಸಹ ಆರಾಮಾಗಿ ಮೇಡಮ್ ಹತ್ರ ಜಸ್ಟ್ ಒಂದು 10 ನಿಮಿಷ 20 ನಿಮಿಷ ಮಾತಾಡಿದ್ರೆ ನೀವೇನು ಮಾಡ್ತಾ ಇದ್ದೀರಾ, ನೀವು ಏನಿದೆ ನೀವೇನು ಮಾಡಬೇಕು ಅನ್ನೋದು ಹೇಳ್ಬಿಡ್ತಾರೆ. ಸೊ ಮೇಡಮ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದ್ರಿ, ನಿಮ್ಮ ಅನುಭವಗಳನ್ನು ಶೇರ್ ಮಾಡಿದ್ರಿ. ಸೊ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬ ಚೆನ್ನಾಗಿ ನಮ್ಮ ಜೊತೆ ನಿಮ್ಮ ಒಂದು ಒಪಿನಿಯನ್ ಹಂಚ್ಕೊಂಡಿದ್ದಕ್ಕೆ, ನಿಮ್ಮ ಸಾಧನೆಗಳ ಬಗ್ಗೆ ಮಾತು ಹೇಳಿದ್ದಕ್ಕೆ, ನಿಮ್ಮ ಒಂದು ಮಾತುಗಳು ಎಷ್ಟೋ ಜನ ಕೃಷಿ ಮಹಿಳೆಯರಿಗೆ, ಎಲ್ಲ ಮಹಿಳೆಯರಿಗೂ ಸಹ ತುಂಬ ಸ್ಫೂರ್ತಿದಾಯಕವಾಗಿದೆ. ಎಲ್ಲೋ ಒಂದು ಕಡೆ ಎಲ್ಲರೂ ಸಹ ಬದಲಾಗಲಿ ಅನ್ನೋದೇ ನಮ್ಮ ಆಶಯ ಮೇಡಮ್. ಮತ್ತೊಮ್ಮೆ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ನಮ್ಮ CTV ಕಡೆಯಿಂದ. ನಮ್ಮ ಒಂದು ಸ್ಮಾಲ್ ಗ್ರಾಟಿಟ್ಯೂಡ್ ಮೇಡಮ್. ನಮಸ್ಕಾರ. ಸೊ ಇದಿಷ್ಟು ನಮ್ಮ ಹೇಳಿ ಮೇಡಮ್, ಮಾತಾಡಿ, ಏನಂದ್ರೆ ಹೇಳೋದಿದ್ರೆ ಹೇಳಿ ನಮ್ಮ ಮಹಿಳೆಯರಿಗೆ ಫೈನಲಿ. ಮಹಿಳೆಯರಿಗೆ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಮುಂದೆ ನಮ್ಮನ್ನ ನೋಡಿ ಮಕ್ಕಳು ಕಲಿಬೇಕು. ಹೌದು, ಇದು ತುಂಬಾ ಮುಖ್ಯ. ಮಕ್ಕಳು ಕಲಿಬೇಕು. ಯಾಕಂದ್ರೆ ಇದು ವೈಭೋಗದ ಜೀವನ ಆಗಬಾರ್ದು. ಹೌದು, ಎಲ್ಲಿಗಿಂದ ಎಲ್ಲಿಗೆ ನಂಟಮ್ಮ ವೈಭವ. ಎಲ್ಲೋದೋ ಒಂದ್ ಕೆಲಸ ಒಂದೊತ್ತು ಊಟ ತಾನೆ. ಹೌದು ಹೌದು, ತಿನ್ನೋದ್ ಅನ್ನನೇ. ಅನ್ನಕ್ಕೋಸ್ಕರ ಪರದಾಟ ಇದ್ ಬಟ್ಟೆ ಇಲ್ದ್ರು ಬದುಕ್ಬೋದು, ಒಡವೆ ಇಲ್ದ್ರು ಬದುಕ್ಬೋದು, ಇನ್ನೊಂದು ಏನಿಲ್ದೆ ಬದುಕ್ಬೋದು ಅಲ್ವಾ. ಮನೆ ಮತ್ತೆ ನಮ್ಗೆ ಊಟ. ಊಟ ಅಂದ್ರೆ ಹೆಂಗೆ ಅಂದ್ರೆ ಆರೋಗ್ಯವಾಗಿರೋ ವಿಶ್ವೇಶ್ವರಯ್ಯನವರು ಹೇಳಿದ್ರು, 3 ವರ್ಷದ ರೈತಾಪಿ ಕುಟುಂಬ 3 ವರ್ಷದ ದವಸ ಧಾನ್ಯಗಳನ್ನು ಸ್ಟಾಕ್ ಇಟ್ಕೊಂಡ್ರೆ ಅವರು ಶ್ರೀಮಂತರು. ಹೌದಾ. ನಾವು ರೈತರು ಈಗ ಏನು ಬೆಳ್ಕಣಕ್ ಮನೇಲೆ ಇಟ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಹಸಿಮೆಣ್ಸ್ಕ ಬೇಕಂದ್ರೆ 10 ರೂಪಾಯಿ ತಗೊಂಡೋಗ ಅಂಗಡಿಗೆ ಹೋಗ. ಸೊಬ್ಬೇಕಾ, ಧನಿಯಾ ಸೊಬ್ಬೇಕಾ, 10 ರೂಪಾಯಿ ತಗೊಂಡು ಅಂಗಡಿಗೆ ಹೋಗ. ಎಲ್ಲಾದ್ರೂ ಅಂಗಡಿಗೆ ಹೋಗ. ನೋಡಿ, ಒಂದು ಧನಿಯಾ ಸೊಪ್ಪ ಗಿಡ ಹಾಕಿದ್ರೆ ನಮ್ಗೆ 3 ತಿಂಗಳು ಬರ್ಬೇಕದು. ಒಂದ್ ಪಾಟಲ್ಲೋ, ಜಮೀನ್ ಇಲ್ದವ್ರು ಅಷ್ಟೇ ಇಲ್ದವ್ರು ಅಷ್ಟೇ, ಒಂದ್ ಪಾಟಲ್ಲ ಇದ್ರಲ್ಲೋ 3 ತಿಂಗಳು ಕಟಿಂಗ್ ಮಾಡ್ತಾ ಇದ್ರೆ 3 ತಿಂಗಳು ಬರ್ತದೆ. ಧನ್ ಸೊಪ್ಪು ಕಟಿಂಗ್ ಮಾಡ್ತಾ ಇದ್ರೆ 3 ತಿಂಗಳು ಬರ್ತದೆ. ಪಾಲಕ್ ಕಟಿಂಗ್ ಮಾಡ್ತಾ ಇದ್ರೆ 3 ತಿಂಗಳು ಬರ್ತದೆ. ಈ ಮೆಣಸಿನ ಗಿಡ 2 ವರ್ಷದ ಮೆಣಸಿನ ಗಿಡ 2 ವರ್ಷ ಇರ್ತದ. ಅದು ಮೆಣಸಿನ ಗಿಡ 2 ವರ್ಷ ಇರ್ತದೆ ಮೆಣಸಿನ ಗಿಡ. ಇದ್ರಲ್ಲಿ ಗಮನ ಕೊಡ್ಬೇಕೆ ಹೊರ್ತು ನಾನು ಮೊಬೈಲ್ ಅಲ್ಲಿ ಹಿಂಗ್ ಬರ್ತದೆ, ಮೊಬೈಲ್ ಅಲ್ಲಿ ಕಳೆ ಏನಂದ್ರಲ್ಲಿ ಕಳೆ ಹೊರಿತೀಯ. ಫ್ರೆಂಡ್ ಕೇಳಿದೆ, ಕಳೆ ಹೊರಿತೀಯ ಇರಮ್ಮ, ನಾನು ಕಳೆ ಹೊರಿಬೇಕು ಅಂದ. ಆಂಟಿ ನಾನು ಮೊಬೈಲ್ ಅಲ್ಲಿ ಕಳೆ ಹೊರಿತೀನಿ ಬಿಡ ಆಂಟಿ ಅಂದ್ರು. ಮೊಬೈಲ್ ಅಲ್ಲಿ ಊಟ ಇಡಲ್ಲ, ತಿನ್ನೋದ್ ಅನ್ನನೇ. ವ್ಯವಸಾಯದಿಂದ ದುಡ್ಡು ತಿನ್ಬೇಕು. ನೆಟ್ಟುಗೊಳ್ಟ ತಿನ್ನಕತ್ತದ ಅನ್ನ ತಿಂದಿರಾ ಸೂಪರ್ ಮೇಡಮ್ ಅಲ್ವಾ. ರೈತರು ಎಲ್ಲಾನು ನಾವು ಶೋಕಿ ಜೀವನ ರೈತನ್ ಮಾಡಕ್ ಹೋದ್ರೆ ಆಗಲ್ಲ. ದುಡುದೇ ಭೂಮಿ ಕೆರೆತ್ ತಿನ್ಬೇಕು ನಾವು. ಇದು ರೈತರ ಕೆಲಸ ಮಾಡ್ಬೇಕಾದ ಅವಮಾನ ಇಂಥದ್ದು. ಅವಮಾನ ಏನಿಲ್ಲ ಮೇಡಮ್, ಅವಮಾನ ಏನಿಲ್ಲ, ಹೆಮ್ಮೆಯಿಂದ ಹೇಳ್ಬೇಕು. ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕ್ತಿರೋರ್ ನಾವು, ದೇಶಕ್ಕೆ ಅನ್ನ ಹಾಕ್ತಿರೋರ್ ನಾವ್ ಯಾಕೆ ಹೆದರ್ಬೇಕು, ನಾವ್ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ ಹೋಗ್ಬೇಕು. ನಾವ್ ಯಾರಿಗೂ ಭಯ ಬೀಳಂಗಿಲ್ಲ. ಆ ಸಾಲ ನಾ ಬಿಡು, ಮುಂದಿನ ವರ್ಷ ತೀರ್ಸ್ಕೊಳ್ಳೋಣ ಅಷ್ಟೇ. ನಾವೇನ್ ಸತ್ತೋಗಲ್ಲ, ಬದುಕಿರ್ತೀವಲ್ಲ, ತೀರ್ಸೋ ಸಾಲ ಅಷ್ಟೇ. ಬ್ಯಾಂಕ್ ಇದೆ, ತೀರ್ಸ್ಕೊಳ್ಳೋಣ ಸಾಲ. ಭಯ ಯಾಕೆ ಬೇಕು? ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ, ಬೇಡ ಒಡವೆ ತಗೊಂಡಾಗ ಬ್ಯಾಂಕ್ ಅಲ್ಲಿ ಅಡ ಇಟ್ಟ ಅದ್ ಆತ್ಮಹತ್ಯೆ ಎಲ್ಲಮ್ಮ ಬಂದು ಯಾಕಮ್ಮ ಮಾಡ್ಕೊಬೇಕು. ಯಾವ್ದೇ ಒಂದು ಸೊಲ್ಯೂಷನ್ ಇರುತ್ತೆ, ಅದನ್ನ ನಾವು ಯೋಚನೆ ಮಾಡಿ ಡಿಸಿಷನ್. ಟೆನ್ಷನ್ ಬೀಳಕ್ ಹೋಗ್ಕೊಡ್ದು. ಶುಗರ್, ಅದರಿಂದ ಕೆಲವು ಶುಗರ್ ಬಂದ್ಬಿಡುತ್ತೆ ಟೆನ್ಷನ್ ಇಂದಾನೆ. ಯಾಕೆ ಟೆನ್ಷನ್ ತಗೋಬೇಕು? ನಿಜ. ಸೂಪರ್ ಮೇಡಮ್, ಎಲ್ಲ ವಿಷಯಗಳು ಸಹ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ನೋಡಿ, ರೈತರಿಗೂ ಸಹ ಒಂದು ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ನೀವು ಯಾವುದೇ ರೀತಿ ಆತ್ಮಹತ್ಯೆಗಳಿಗೆ ಮತ್ತೊಂದು ಏನು ಮಾಡ್ಕೊಳಕ್ ಹೋಗಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದಿರುತ್ತೆ, ಅದನ್ನ ಕಂಡ್ಕೊಳ್ಳಿ. 1 ದಿನ 2 ದಿನ ಲೇಟ್ ಆಗೋದಷ್ಟೇ ಬಿಟ್ರೆ ಬೇರೆ ಏನು ಆಗೋದಕ್ಕೆ ಸಾಧ್ಯನೇ ಇಲ್ಲ.
ಸೊ ನಮ್ಮ ಒಂದು CTVಯ ವಿನೂತನ ಪ್ರಯತ್ನದಲ್ಲಿ ಇವತ್ತು ಅದ್ಭುತವಾದಂತಹ ಮಹಿಳಾ ಸಾಧಕಿಯನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ಸೊ ಮತ್ತೊಮ್ಮೆ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಚಾರಧಾರೆಗಳು. ರೈತರು ಯಾರಿಗೂ ಸಹ ಕಮ್ಮಿ ಇಲ್ಲ, ರೈತ ಮಹಿಳೆ ರಾಷ್ಟ್ರ ಮಟ್ಟದಲ್ಲೂ ಸಹ ಹೆಸರು ಮಾಡ್ಬೋದು ಅನ್ನೋದನ್ನ ಗೌರಮ್ಮ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಗೌರಮ್ಮ ಮೇಡಮ್ ಬೆಳೆಯುವಂತಹ ಬೆಳೆಗಳಿಗೆ, ಸೊಪ್ಪುಗಳಿಗೆ, ತರಕಾರಿಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಸೊ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ. ಈ ಒಂದು ಕಾರ್ಯಕ್ರಮ ಮಹಿಳಾ ಸಾಧಕಿಯರ ಕಾರ್ಯಕ್ರಮ ಏನಿದೆ ಪ್ರತಿದಿನ ಸಂಜೆ ಮಾರ್ಚ್ 1ರಿಂದ 31ರವರೆಗೆ ಪ್ರತಿದಿನ ಸಂಜೆ CTV ಚಾನಲಲ್ಲಿ ಪ್ರಸಾರವಾಗುತ್ತೆ. ಅದೇ ಕಾರ್ಯಕ್ರಮ ಮತ್ತೆ ಯೂಟ್ಯೂಬ್ ಚಾನಲಲ್ಲೂ ಸಹ ಅಪ್ಲೋಡ್ ಆಗುತ್ತೆ. ಅದೇ ಚಾನಲಲ್ಲಿ ನೀವು ಯಾವಾಗ ಬೇಕಾದರೂ ವೀಕ್ಷಿಸಬಹುದು ಅಂತ ಹೇಳ್ತೀನಿ. ಸೊ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಪ್ರಸಾರ ಆಗೋದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ತುಂಬಾ ಮುಖ್ಯ. ಎಲ್ಲರ ಪ್ರೋತ್ಸಾಹ ತುಂಬ ಚೆನ್ನಾಗಿ ಸಿಗ್ತಾ ಇದೆ ನಮಗೆ. ಸೊ ನಿಮ್ಮ ಒಂದು ಪ್ರೋತ್ಸಾಹವೇ ನಮಗೆ ಒಂದು ಎನರ್ಜಿ ಅಂತ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಸಹ CTV ಕಡೆಯಿಂದ ಧನ್ಯವಾದಗಳು. ನನ್ನ ಕಡೆಯಿಂದ ಧನ್ಯವಾದಗಳು. ನಮಸ್ತೆ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್.